ಗರಿ ಸರಿ ಸ ಸ ಸ ಸ ಸ ಸ ಸ ಸ ಮಗರಿ ಸರಿ ರಿ 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 ಪ ಮಗರಿ ಗ ಗ ಗ ಗ ಗ ಗ ಗ ಗ ಗ ಮ ಗ ಮ ಪ ಗರಿ ಸರಿ ಸ ಸ ಸ ಸ ಸ ಸ ಸ ಸ ಮಗರಿ ಸರಿ ರಿ 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 ಪ ಮ ಗ ಮ ಪ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ತಾರೆಯರ ಅಂತರಾಳದ ಮಾತುಗಳನ್ನು ಕೇಳುವ ತಾರಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶ್ಯಾಮ್ ಪ್ರಸಾದ್. ವೀಕ್ಷಕರೇ, ಈ ದಿನದ ನಮ್ಮ ಅತಿಥಿ ಕನ್ನಡ ಚಿತ್ರರಂಗದ ಹೊಸ ಪರಂಪರೆಯ ನಿರ್ದೇಶಕರಲ್ಲಿ ಹೆಸರು ಮಾಡಿರುವಂಥ ಪವನ್ ಒಡೆಯರ್ ಅವರು. ನಿಮ್ಮೆಲ್ಲರ ಪರವಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ತೀನಿ. ಪವನ್, ನಮಸ್ಕಾರ. ತಾರಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಕಳೆದ 15 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಅಲೆಯ ನಿರ್ದೇಶಕರು ಯಾರು ಬಂದರು ಆ ಗುಂಪಿನಲ್ಲಿ ಒಂದು ಪ್ರಮುಖ ಹೆಸರು ಪಡೆದವರು ನೀವು. ಆದರೆ ನಿಮ್ಮ ಹೆಸರಿನ ಬಗ್ಗೆ ಒಂದು ಕುತೂಹಲ ಇದೆ ಸರ್. ಏನು? ತುಂಬ ಜನಕ್ಕೆ ಒಡೆಯರು. ನೀವು ಮೈಸೂರಿನ ಒಡೆಯರ, ರಾಜಮನೆ ತಂದವರ, ಹೇಗಿದು? ಯಾರಿದು ಪವನ್ ಒಡೆಯರ್? ಆದರೆ ಇದು ಒಡೆಯರ್ ಅನ್ನೋ ಸರ್ನೇಮು ಯೂಶಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ತುಂಬ ಜನಕ್ಕೆ ಒಡೆಯರ್ ಅನ್ನೋ ಸರ್ನೇಮ್ ಇರುತ್ತೆ. ಆದರೆ ನನಗೆ ಒಡೆಯರ್ ಅಂತ ಹೆಸರು ಬಂದಿದ್ದು ಅದಕ್ಕೊಂದು ಸ್ಟೋರಿನೇ ಇದೆ. ಯಾಕೆ ಅಂತಂದ್ರೆ ಅದು ನಮ್ಮ ತಾತ DN ಒಡೆಯರ್ ಅಂತ ಹೇಳಿ, ದತ್ತಾತ್ರೇಯ ನಾರಾಯಣ ದೀಕ್ಷಿತ್ ಒಡೆಯರ್ ಅಂತ ಹೇಳಿ. ಸೊ ಅವರು ಜಮಖಂಡಿ ಕಂಪ್ನಿ ಅಂತಾನೆ ಒಂದು ಬಹಳ ದೊಡ್ಡ ನಾಟಕದ ಕಂಪ್ನಿ ಇತ್ತು ಅವ್ರದ್ದು. ಅದರ ಸಂಸ್ಥಾಪಕರು, ಮಾಲೀಕರು ಕೂಡ. ಸೊ ಆ ಕಂಪ್ನಿ ಗಜಾನನ ನಾಟಕ ಮಂಡಳಿ ಜಮಖಂಡಿ ಅಂತ, ಅದು ಭಾಳ ಫೇಮಸ್ಸು. ಇನ್ಫ್ಯಾಕ್ಟ್ ಧೀರೇಂದ್ರ ಗೋಪಾಲ್ ಅವರು, ವಿಷ್ಣುವರ್ಧನ್ ಅವರ ತಂದೆ ಸ್ಕ್ರಿಪ್ಟ್ ಬರೆದಿದ್ದಂಥ ನಾಟಕಗಳೆಲ್ಲ ಆಡಿದ್ದಾರೆ. ಶ್ರೀ ಸತ್ಯನಾರಾಯಣ ವ್ರತ ಮಹಾತ್ಮೆ, ಈ ಥರ ತುಂಬ ಗೆಸ್ಟ್ ರೋಲಲ್ಲಿ ಸುದರ್ಶನ್ ಸರ್, ಶೈಲಶ್ರೀ ಅವರು, ಮತ್ತು ನಮ್ಮ ಶರಣ್ ಸರ್ ಅವರ ತಂದೆ ತಾಯಿ ಅವರೆಲ್ಲ ಬಂದು ಗೆಸ್ಟ್ ರೋಲಲ್ಲಿ ಬಂದು ಎಲ್ಲ ಮಾಡ್ತಾ ಇದ್ದಂಥ ಭಾಳ ದೊಡ್ಡ ಸಂಸ್ಥೆ ಅದು. ಏನಾಯಿತು, ತುಂಬ ಜನ ಇದರಿಗೆ ಅದು ಮಾಲೀಕರೇ ಒಡೆಯರೇ 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 ಅಂತ ಕರೆದು ಅದು ಒಡೆಯರ್ ಅಂತ ಹಂಗೆ ಆಗೋಯ್ತು. ಅದು ಕಾಲಾಂತರ ನಂತರ ಅಂದರೆ ನಮ್ಮ ತಂದೆಯವರು ಕುಣಿಗಲ್, ನಮ್ಮ ತಾತ ಅವರು ಕುಣಿಗಲ್ನಲ್ಲಿ ನೆಲೆ ಊರಿದ ನಂತರ ಸ್ಲೋಲಿ ನಾಟಕದ ಕಂಪ್ನಿನೂ ಹಾಗೆ ದ ನೆಕ್ಸ್ಟ್ ಜನರೇಷನ್ ವಾಸ್ ಮೋರ್ ಇಂಟು ಲೈಕ್ ಈ ಪ್ರೊಫೆಷ್ನಲ್ ಇದರಲ್ಲಿ ಇದಾಗಿದ್ದರಿಂದ ನಾಟಕದ ಕಂಪ್ನಿ ಯಾರೂ ಮುಂದುವರಿಸಲಿಲ್ಲ. ಸೊ ಅದು ಹಾಗೆ ಇದಾಯಿತು. ನಮ್ಮ ತಾತ ಅವರು ಇನ್ಫ್ಯಾಕ್ಟ್ ಬಂಗಾರಪ್ಪನವರು CM ಆದಂಥ ಸಂದರ್ಭದಲ್ಲಿ ಅವರಿಗೆ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಈ ಒಂದು ನಾಟಕದ ಒಂದು ಇದರಲ್ಲೇನೆ ನಮ್ಮ ತಾತ ಅವರ ಅಣ್ಣ ತಮ್ಮಂದ್ರೆ ಎಲ್ಲರಿಗೂ ಸಿಕ್ಕಿತ್ತು. ಸೊ ಈ ಇದರಲ್ಲಿ ಒಡೆಯರೇ ಒಡೆಯರೇ ಅಂತ ಕರೆದು ಒಡೆಯರ್ ಆಗಿ ಅದು ಹಂಗೆ ಇಟ್ ಇಸ್ ಅಟ್ಯಾಚ್ ಟು ಅವರ್ ಹೋಲ್ ಫ್ಯಾಮಿಲಿ ಸರ್ನೇಮ್. ವಂಡರ್ಫುಲ್, ವಂಡರ್ಫುಲ್. ಬಹಳ ಅದ್ಭುತವಾದ ಕಥೆ ನಿಮ್ಮ ಪರಂಪರೆಯ ಸೂಚಿಸುವಂಥದ್ದು. ಇದ್ರ ಜೊತೆಗೆ ನೀವೇ ಹೇಳಿದ್ರಿ, ನಿಮ್ಮ ತಾತನವರು ಬಂದು ಇಲ್ಲಿ ಕುಣಿಗಲ್ನಲ್ಲಿ ಸೆಟ್ಲ್ ಆದರು, ಬೆಂಗಳೂರಿಗೆ ಹತ್ರನೇ ಇತ್ತು. ಆ ನಾಟಕದ ಗೀಳು ಮುಂದಿನ ಜನರೇಷನ್ಗೆ ಕಮ್ಮಿ ಆಗೋಯ್ತು. ಹೌದು, ನಿಮಗೂ ಕಮ್ಮಿ ಆಗಿತ್ತು. ನನಗೆ ತಿಳಿದ ಮಟ್ಟಿಗೆ ತಾವು ಕುಣಿಗಲ್ಲಿಂದ ಬೆಂಗಳೂರಿಗೆ ಬೇರೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರಿ. ನಿಜ ನಿಜ. ಯಾವ ಕೆಲಸ ಅದು? ನೀವು BCom ಮಾಡಿದ್ರಿ ಅಲ್ವಾ? ಹೌದು, BCom ಮಾಡಿ ಫಿಡಿಲಿಟಿ ಅಂತ ಒಂದು ಕಂಪ್ನಿ, ಅದು ಈ ದೊಮ್ಲೂರು ಇದೆಯಲ್ಲ, ಎಂಬಸಿ ಗಾಲ್ಫ್ ಲಿಂಕ್ ಅಂತ ಒಂದು ಏರಿಯಾ ಇದೆಯಲ್ಲ, ಅಲ್ಲಿ ಫಿಡಿಲಿಟಿ ಅಂತ ಒಂದು ಕಂಪ್ನಿ. ಇಟ್ ಇಸ್ ಅ US ಬೇಸ್ಡ್ ಕಂಪನಿ. ಐ ವಾಸ್ ಹ್ಯಾಂಡ್ಲಿಂಗ್ ಡಿಫೈನ್ಡ್ ಬೆನಿಫಿಟ್ಸ್ ಅಂತ ಒಂದು ಅಕೌಂಟ್ ಸಿಸ್ಟಮ್ನ ನಾನು ಹ್ಯಾಂಡ್ಲ್ ಮಾಡ್ತಾ ಇದ್ದೆ. ಸೊ ಮಿಲ್ಲರ್ ಬ್ರೀವಿಂಗ್ ಕಂಪನಿ ಅನ್ನೋ ಕ್ಲೈಂಟ್ನ ನಾನು ಹ್ಯಾಂಡ್ಲ್ ಮಾಡ್ತಾ ಇದ್ದೆ. ಸೊ ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಈ ಓದೋದ್ರ ಕಡೆಗಿಂತ ಹೆಚ್ಚಾಗಿ ಈ ಥರ ಅಭಿನಯ ಇದರಲ್ಲೇನೆ ಆಸಕ್ತಿ ಜಾಸ್ತಿ. ಇತ್ತು, ಖಂಡಿತ ಇತ್ತು. ಅಂದರೆ ಈ ನಮ್ಮ ತುಂಬ ನಾಟಕಗಳು, ಫಜೀತಿ, 6ಅಲ್ಲ 9, ಭೂಲೋಕದಲ್ಲಿ ಯಮರಾಜ, ಈ ಥರ ತುಂಬ ನಾಟಕಗಳು. ಅಂದರೆ ನಮ್ಮದೇ ಒಂದು ಯುವಕರದ್ದು ಸಂಘ ಇತ್ತು ಕುಣಿಗಲ್ನಲ್ಲಿ.
ಎಲ್ಲೇ ಗಣಪತಿ ಕೂಡಿಸಿದಾಗ ಇದಕ್ಕೆ ನಮ್ಮನ್ನ ಕರ್ಸಿ ನಾಟಕ ಆಡ್ತಿದ್ದೆ. ಐ ಆಮ್ ಆಕ್ಚುಲಿ ಅನ್ ಆಕ್ಟರ್ ಫಸ್ಟ್. ರೈಟ್. ಥಿಯೇಟ್ರಲ್ಲಿ ಬೀದಿ ನಾಟಕ ಅಂತೂ ಲೆಕ್ಕ ಇಲ್ಲದಷ್ಟು ಆಡಿದ್ದೀವಿ. ತುಂಬಾ ನಾಟಕಗಳು, ತುಂಬಾ ಅದೊಂದು ಬೇರೆ ತರ ಒಂದು ಆಸಕ್ತಿ ಅದರಲ್ಲಿ. ಹಾಗಾಗಿ 10th ಕಾಲೆತ್ಕೊಂತು. ಮ್ಯಾಥ್ಸು ಸೈನ್ಸ್ ಬರಬೇಕು, ನಾಟಕಕ್ಕೆ ಬರಬೇಕು ಅಂದ್ರೆ ಈ ಥರದ್ದು ಏನಾದರೂ ಒಂದು ಎಡವಟ್ಟು ಆಗ್ಬೇಕಲ್ವಾ? ಸೊ ಮ್ಯಾಥ್ಸು ಸೈನ್ಸ್ ಎರಡೂ ಹೊಗೆ ಆಗಿತ್ತು. ಸೊ ಅದಾದ ನಂತರ ನನಗೆ ಸಮಾಜ ಹೆಂಗ್ ನೋಡುತ್ತೆ, ಒಬ್ಬ ಫೈಲ್ಯೂರ್ ವ್ಯಕ್ತಿಯನ್ನ ಸಮಾಜ ಹೆಂಗ್ ನೋಡುತ್ತೆ, ನಮ್ಮ ಒಂದು ಸಂಬಂಧಿಕರುಗಳು ಹೆಂಗ್ ನೋಡ್ತಾರೆ, ಅದು ದಟ್ ಹಿಟ್ ಮಿ ಅ ಲಾಟ್. ಅದು ಬಹುಶಃ SSLC ಟರ್ನಿಂಗ್ ಪಾಯಿಂಟ್ ಲೈಫಲ್ಲಿ ಅಂತಾರೆ, ಬಟ್ ಅದು ನಿಜವಾಗ್ಲೂ ನನ್ನ ಜೀವನದಲ್ಲಿ ನಿಜವಾಗ್ಲೂ ಬೇರೆ ರೀತಿ ಟರ್ನಿಂಗ್ ಪಾಯಿಂಟ್ ಆಯಿತು. ಅಂದರೆ ಒಂದು ವ್ಯಕ್ತಿತ್ವನೇ ರೂಪಿಸ್ಕೊಳ್ಳೋ ಅಂತಹ ಟರ್ನಿಂಗ್ ಪಾಯಿಂಟ್ ಆಯಿತು. ದಟ್ ವಾಸ್ ವೆರಿ ಲೈಫ್ ಚೇಂಜಿಂಗ್ ಮೂಮೆಂಟ್. ಅದು ನನಗೆ ಡಿಸೈಡ್ ಆಗಿ ಸ್ಟಡೀಸಲ್ಲಿ ಮನುಷ್ಯ ಓದಬೇಕು ಅಂತ ಅನಿಸಿದ ಅವಾಗ. ಸೊ ದಟ್ ತುಂಬ ಅದನ್ನೊಂಥರ ಚಾಲೆಂಜಿಂಗ್ ಆಗಿ ತಗೊಂಡು PUC ಅಲ್ಲಿ ಐ ಸ್ಕೋರ್ಡ್ ಡಿಸ್ಟಿಂಕ್ಷನ್. ವಂಡರ್ಫುಲ್. ಕಾಮರ್ಸ್ ತಗೊಂಡು ಡಿಸ್ಟಿಂಕ್ಷನ್ ತಗೊಂಡು ದೆನ್ ಐ ನೆವರ್ ಟರ್ನ್ ಬ್ಯಾಕ್ ಇನ್ ದ ಸ್ಟಡೀಸಲ್ಲಿ ಯಾವತ್ತೂ ಇದು ಮಾಡಲಿಲ್ಲ. ಬಟ್ ಅದು ಬರ್ತಾ BCom ಮುಗಿಸ್ತಿದ್ದಂಗೆನೆ ನಮ್ಮ ಮನೆದೊಂದು ಲೋನ್ ತೀರಿಸ್ಬೇಕಾಗಿತ್ತು. ನಮ್ಮ ತಂದೆ ತಾಯಿ ಪ್ರಮಾಣ ಮಾಡಿಸ್ಕೊಂಡು ನಾನು ಮನೆ ಕಟ್ಸಿದ್ರು. ಆಕ್ಚುಲಿ ಲೋನ್ ತೀರಿಸೋದೇ ನನ್ನ ಉದ್ದೇಶ. ಎಷ್ಟೇ ಜೀವನದ ಉದ್ದೇಶ ಏನು ಅಂದರೆ ನಂದೊಂದು 2.5 ಲಕ್ಷ ಲೋನ್ ತೀರಿಸೋದೇ ನನ್ನ ಜೀವನದ ಉದ್ದೇಶ ಆಗಿತ್ತು. ಅಂದರೆ ದ ವರ್ಲ್ಡ್ ವಾಸ್ ಸೋ ಸ್ಮಾಲ್ ಫಾರ್ ಮಿ ಅಟ್ ದಟ್ ಮೊಮೆಂಟ್. ಗುರಿಗಳನ್ನು ಅಷ್ಟೇ ಇದ್ದಿದ್ದು. ಅಷ್ಟು ಮಾಡಿಸ್ಬಿಟ್ರೆ ನಾನು ಒಬ್ಬ ಒಳ್ಳೆ ಮಗ ಆಗ್ಬಿಟ್ರೆ ಸಾಕು, ಅಷ್ಟೇ ಲೈಫಲ್ಲಿ ಏಮ್ ಇದ್ದಿದ್ದು. ಬಟ್ ಎಲ್ಲೋ ನನಗೆ ಒಂದು ಕಡೆ ನಾನು ತುಂಬ ರಿಸ್ಟ್ರಿಕ್ಟ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗ ಹಂಗೆ ಅನ್ನಿಸ್ತು ಅಂತಂದರೆ, ನಾನು ಹೇಳಿದ್ನಲ್ಲ ಫೆಡಿಲಿಟಿ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ ಅಂತ, ಅವತ್ತು ಸತತವಾಗಿ 18 ನಿಮಿಷ ನಾನ್ ಸ್ಟಾಪ್ ಡ್ಯಾನ್ಸ್ ಆಡಿದ್ದೆ. ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ ಕಂಪನಿ ಪ್ರೋಗ್ರಾಮ್ ಅಲ್ಲಿ. ಡಿಫೈನ್ಡ್ ಬೆನಿಫಿಟ್ ಸೆಲೆಬ್ರೇಷನ್ಸ್ ಮಾಡ್ತಾರೆ, ಅದರಲ್ಲಿ 18 ನಿಮಿಷ ನಾನ್ ಸ್ಟಾಪ್. ಸುನಿಲ್ ಕುಂಟೆ ಅಂತ ಹೇಳಿ ಈಸ್ ದ ಪ್ರೆಸಿಡೆಂಟ್ ಆಫ್ ದಟ್ ಕಂಪನಿ. ಸೊ ಅವರು ಬಂದು ಕ್ಲಾಪ್ ಮಾಡಿ ತಬ್ಕೊಂಬಿಟ್ರು, ಏನು ಟ್ಯಾಲೆಂಟು ನಿಮ್ದು ಹಿಂಗೆ. ಅಂದರೆ ಅಥೆಂಟಿಕ್ ಡ್ಯಾನ್ಸ್. ಐ ಆಮ್ ಎ ಡ್ಯಾನ್ಸರ್ ಆಲ್ಸೋ. ಯೂಸ್ ಟು ಡ್ಯಾನ್ಸ್, ನಾಟ್ ನೌ. ಇವಾಗ ಔಟ್ ಆಫ್ ಶೇಪ್ ಇದೆ. ಸೊ ಅಷ್ಟು ಪರ್ಫಾರ್ಮೆನ್ಸು. ಇನ್ಫ್ಯಾಕ್ಟ್ ಹೆಂಗೆ ಅಂದರೆ ಫ್ಲೋರಲ್ ಡ್ಯಾನ್ಸು, ಕಿಕ್ಸು, ಪುಷಪ್ಸ್ ಎಲ್ಲ ಹೊಡಿತಾ ಇದ್ದೆ. ಅದೊಂಥರ ಮೆಸ್ಮರೈಸ್ಡ್ ಆಗ್ಬಿಟ್ಟಿದ್ರು. ನನ್ನ ಗೆಳೆಯರಲ್ಲಿ ಇದ್ದವರೆಲ್ಲ ಹುರಿದುಂಬ್ಸಕ್ಕೆ ಹೇಳಿದ್ರೋ ಅಥವಾ ಸುಮ್ಮನೆ ಏನೋ ಅಪ್ರಿಸಿಯೇಷನ್ಸಿಗೆ ಹೇಳಿದ್ರೋ ಗೊತ್ತಿಲ್ಲ. ಎಲ್ಲರೂ ಗುರು ನೀನೇನು ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ಇಲ್ಲಿ, ನಿಮ್ಮಂಥವ್ರು ಫಿಲ್ಮ್ ಮಾಡಬೇಕು ಹಂಗೆ ಹಿಂಗೆ ಆ್ಯಕ್ಟಿಂಗ್. ಅದು ಡೆಫಿನೆಟ್ಲಿ ಜಾಬ್ ಬಿಡೋಕ್ಕೆ ಧೈರ್ಯ ಇರಲಿಲ್ಲ. ಸಾಲ ತೀರಿತಾ? ಚಾನ್ಸೇ ಇಲ್ಲ. ಇನ್ನೂ 3 EMI ಕಟ್ಟಿದ್ದೆ ಅಷ್ಟೇ. 3 ಇಲ್ಲ, ಒಂದು 11 EMI ಕಟ್ಟಿದ್ದೆ ಅನ್ಸುತ್ತೆ. ಸೊ ಹಂಗೆ ಸ್ಟಾರ್ಟ್ ಆಗಿದ್ದ ಜರ್ನಿ. ಒಂದು ದಿವಸ ನನಗೆ ಈ ಕಡೆ ಕೆಲಸ ಬಿಡೋಕ್ಕೂ ಇದೆಲ್ಲ ಇದು ಆಸೆ ಇಲ್ಲ. 100 ಜನ್ಮಕ್ಕೂ ಅಂತ ಒಂದು ಸಿನಿಮಾ, ನಾಗತಿಹಳ್ಳಿ ಚಂದ್ರಶೇಖರ್ ಸರ್ದು 100 ಜನ. ಆ ಸಿನಿಮಾದಲ್ಲಿ ನಾನು ಜೂನಿಯರ್ ಆರ್ಟಿಸ್ಟ್. ಕ್ರೆಡಿಟ್ ಅಲ್ಲಿ ಬರುತ್ತಾ? ಹೆಸರು ಇಲ್ಲ, ಫ್ರೇಮಲ್ಲೂ ಇಲ್ಲ ನಾನು. ಅಯ್ಯಯ್ಯೋ, ಇಲ್ಲ ಅಂದರೆ ನಾನು ಕೂತಿದ್ದೆ. ನನಗೆ ಅವಾಗ ಏನು ಸಿನಿಮಾದ ಗಂಧ ಗಾಳಿ ಗೊತ್ತಿಲ್ಲ, ಎಲ್ಲಿ ಕೂತ್ಕೊಂಡ್ರೆ ಹೆಂಗೆ ಬರುತ್ತೆ, ಏನು ABCD ಏನೂ ಗೊತ್ತಿಲ್ಲ ನನಗೆ. ಸೊ ಅಲ್ಲಿ ಒಂದು ಕಡೆ ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋದು, ಏನೋ ವರ್ಕ್ ಮಾಡೋದು ಒಂದು ಇದು ಜೂನಿಯರ್ ಆರ್ಟಿಸ್ಟು. ಸೊ ಅದೊಂದು ಥರ ಅದೊಂದು ಅವತ್ತಲ್ಲಿ ಊಟ ಮಾಡಿಬಿಟ್ಟೆ. ಬಹುಶಃ ಅನ್ನದ ಋಣ ಇನ್ನೂ ತೀರಿಲ್ಲ ಅಂತ ಅನ್ಸುತ್ತೆ. ಅದು ಹಂಗೆ ಹೇಳ್ಕೊಂಬಂದ್ಬಿಡ್ತು. ಅದಾದಮೇಲೆ ಐ ವಾಸ್ ವೆರಿ ಕ್ಯೂರಿಯಸ್ ಅಬೌಟ್ ಇಟ್. ಅರುಂಧತಿ ಸಿನಿಮಾ ನೋಡಿದೆ, ತೆಲುಗು ಸಿನಿಮಾ ಅರುಂಧತಿ. ಸೊ ಅದು ನೋಡಿ ಇನ್ನೂ ನನಗೆ ಮೆಸ್ಮರೈಸ್ಡ್, ಒಂಥರ ಸ್ಟೋರಿ ರೈಟರ್ ಆಗಬೇಕು ಅಂತ ಅನ್ನಿಸ್ತು. ಅಂದರೆ ಕ್ರಿಯೇಟಿಂಗ್ ಈಸ್ ಮೋರ್ ಚಾಲೆಂಜಿಂಗ್ ಆ್ಯಂಡ್ ಮೋರ್ ಏನು ಇಂಪ್ಯಾಕ್ಟ್ಫುಲ್ ದೆನ್ ಆ್ಯಕ್ಟಿಂಗ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಆ್ಯಕ್ಟ್ ಮಾಡೋದು ಯಾರೋ ಒಬ್ರು ಕ್ರಿಯೇಟ್ ಮಾಡಿರೋದನ್ನ ಆ್ಯಕ್ಟ್ ಮಾಡೋದಕ್ಕಿಂತ ನಾನೇ ಕ್ರಿಯೇಟ್ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋ ಒಂದು ದಾಟಿ ಆ ಥರ. ಸೊ ಕ್ರಿಯೇಷನ್ ಈಸ್ ಮೋರ್ ಚಾಲೆಂಜಿಂಗ್ ಆ್ಯಂಡ್ ಮೋರ್ ಇಂಟ್ರೆಸ್ಟಿಂಗ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಸ್ಟಾರ್ಟೆಡ್ ರೈಟಿಂಗ್ ಸ್ಟೋರೀಸ್. ತುಂಬ ಓದ್ತಾ ಇದ್ದೆ ಬುಕ್ಗಳು. ಜೆಫ್ರಿ ಆರ್ಚರ್ದು, ಸಿಡ್ನಿ ಶೆಲ್ಡನ್ದು, ಭೈರಪ್ಪನವ್ರದ್ದು, ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದಂತೂ ಬಿಗ್ ಫ್ಯಾನು. ದೆನ್ ಶಿವರಾಮ್ ಕಾರಂತ್ರದ್ದು ತುಂಬ ಬುಕ್ಗಳು ಓದ್ತಾ ಇದ್ದೆ. ಅಂದರೆ ನಾಟ್ ಸೋ ಹಾರ್ಡ್ ಕೋರ್ ರೀಡರ್ ಆಲ್ಸೋ, ಬಟ್
ವಾಟ್ ಎವರ್ ಐ ರೀಡ್ ಇಟ್ ಥ್ರೂ ಮೈ ವಿಜುವಲೈಸೇಷನ್. ಓಕೆ, ಅಂದರೆ ಒಂದೇನೋ ಓದಿದ್ರೆ ಒಂದು ಚಿತ್ರಗಳು ಕಣ್ಣು ಮುಂದೆ ಬರೋ ಥರ ನಾನು ಆ ಥರ ಓದೋದನ್ನ ಅಭ್ಯಾಸನೇ ಆಗ್ಬಿಟ್ಟಿತ್ತು ಬಿಡಿ ನನಗೆ. ಇದೆಲ್ಲದನ್ನು ಕ್ರೆಡಿಟ್ ಯಾಕೆ ಕೊಡಬೇಕು ಅಂದರೆ ನಾನು ಫೇಲ್ ಆಗಿದ್ದು 10th ಫೇಲ್ ಆಗಿದ್ದೆಲ್ಲ ಅದಕ್ಕೆ ಕೊಡಬೇಕು. ಯಾಕೆ ಅಂದರೆ ನಾನು ಹೌ ಐ ಯೂಸ್ ಟು ಮೆಮರೈಸ್ ವಾಟ್ ಐ ಹ್ಯಾವ್ ರೆಡ್ ಅಂತಂದರೆ ಐ ಯೂಸ್ ಟು ವಿಜುವಲೈಸ್. ಸೊ ಈ ಥರ ಅಂದರೆ ನಾನು ನಮ್ಮ ಪ್ರೊಫೆಸರ್ ಪಾಠ ಮಾಡೋದನ್ನ ಮನೆಗೆ ಹೋಗಿ ನಾನು ಒಂದು ಬ್ಲ್ಯಾಕ್ ಬೋರ್ಡ್ ಇಟ್ಕೊಂಡು ಐ ಯೂಸ್ ಟು ಎನಾಕ್ಟ್ ದಟ್ ಇಸ್ ಹೌ ಇಟ್ ಯೂಸ್ ಟು ಸ್ಟೇ ಇನ್ ಮೈ ಮೆಮೊರಿ. ಒಂದ್ಸತಿ ಓದಿದ್ರೆ ಅದು ಹಂಗೆ ಇದು ಮಾಡಿ ನಾನು ಹಂಗೆ ಬರೋದು, ಹಂಗೆ ಇದು ಮಾಡಿ ನಾನು ನಮ್ಮ ಲೆಕ್ಚರ್ಗಳದೆಲ್ಲ ಮಿಮಿಕ್ರಿ ಎಲ್ಲ ಮಾಡ್ತಾ ಇದ್ದೆ. ಎಕ್ಸಾಮ್ ಲೆಕ್ಚರರ್ ಏನು ಹೇಳ್ಕೊಟ್ರು ಆ ರೀತಿ. ಸೊ ಈ ಥರ ಅಂದರೆ ಅದು ಒಂಥರ ನನಗದು ಲೈಫ್ಗೇನೆ ಇದಾಗಿ ಹೋಗ್ಬಿಡ್ತು, ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟೆ ನಾನು ಅದನ್ನು. ಎಲ್ಲರ ಲೈಫಲ್ಲೂ ಈ ಥರದ್ದು ಒಂದು ಇನ್ಸಿಡೆಂಟ್ ಡೆಫಿನೆಟ್ ಆಗಿ. ಸೊ ಇದು ಹಿಂಗೆ ಬಂದಿದ್ದು ಒಂದು ದಿವಸ ಮನೆಯಲ್ಲಿ ಡಿಸೈಡ್ ಮಾಡಿದೆ ದಟ್ ಏನಾದ್ರು ಮಾಡಲೇಬೇಕು ಫಿಲ್ಮ್ ಇಂಡಸ್ಟ್ರೀಲಿ ಅಂತ ಡಿಸೈಡ್ ಮಾಡಿ ಒಂದು ದಿವಸ ಮನೇಲಿ ಹೇಳ್ಬಿಟ್ಟೆ, 1 ವರ್ಷ ನಂಗೆ ಟೈಮ್ ಕೊಡಿ, ನಾನು ಅಂದ್ಕೊಂಡಿದ್ದೇನೋ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ, ಅದಾಗಲಿಲ್ಲ ಅಂದರೆ ಫೆಡಿಲಿಟಿ ಇದ್ದೇ ಇದೆ, ವಾಪಸ್ ಮತ್ತೆ ಹೋಗ್ಲೇಬೋದು ಅಂತ. ಸೊ ಯಾರು ಮನೇಲಿ ಶಬಾಷ್ ಮಗನೇ ಹೋಗು ಅಂತ ಯಾರೂ ಕಳಿಸಲ್ಲ ಕಳಿಸೋರಿಗೆ. ಸೊ ನಮ್ಮ ತಂದೆಗಂತೂ ತುಂಬ ಏನೂ ಇಷ್ಟನೇ ಇರಲಿಲ್ಲ ಇದು ಮಾಡೋದು. ನಮ್ಮ ತಾಯಿ ಹೆಂಗೋ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಇನ್ಫ್ಯಾಕ್ಟ್ ನಮ್ಮ ಫಸ್ಟ್ ಪಿಕ್ಚರ್ಗೆ ನಾನೊಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ದೂರದರ್ಶನಕ್ಕೆ. ಹೌದು ಫಾತಿಮಾ ಅಂತ. ಅದು ಇದೇ ಟೈಮ್ ಅಲ್ಲ ಯಾವಾಗ ಈಗ ಜಾಬ್ ಬಿಟ್ನಲ್ಲ, ಬಿಟ್ಟಾಗಿದ ನಂತರ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಫಾತಿಮಾ ಅಂತ. ಅದನ್ನ ಶೂಟ್ ಮಾಡಿ ದೂರದರ್ಶನಿಗೆ ತಗೊಂಡು ಬಂದು ಇಲ್ಲಿ ರಿವ್ಯೂನೂ ಆಗಿತ್ತು. ಆಕ್ಚುಲಿ ರಿವ್ಯೂ ಆಗಿ ಅದರಲ್ಲಿ ಒಂದು ಇಷ್ಟುದ್ದ ಕಟ್ ಲಿಸ್ಟ್ ಕೊಟ್ಟಿದ್ರು. ಅದು ಕಟ್ ಮಾಡಿದ್ರೆ ಅದರ ಮೇನ್ ಎಸೆನ್ಸ್ ಇದಾಗುತ್ತೆ ಅಂತ ಹೇಳಿ ಅದು ಟೆಲಿಕಾಸ್ಟ್ ಮಾಡೋದಕ್ಕೆ ನಾನು ಒಪ್ಪಲಿಲ್ಲ. ಅಫ್ಕೋರ್ಸ್ ನನಗೆ ಫಸ್ಟ್ ಆಫ್ ಆಲ್ ನನಗೆ ಆ್ಯಕ್ಷನ್ ಕಟ್ ಯಾವಾಗ ಹೇಳಬೇಕು ಅಂತ ಗೊತ್ತಿಲ್ಲದಲೇ ಇರೋ ಟೈಮಲ್ಲಿ ಮಾಡಿರೋಂಥ ಶಾರ್ಟ್ ಫಿಲ್ಮು. ಅದಕ್ಕೆ ಪ್ರೊಡ್ಯೂಸರ್ ನಮ್ಮಮ್ಮ. ಸೊ ಎಕ್ಸ್ಪೀರಿಯನ್ಸ್ ಬರಲಿ ಅಂತ ನೋಡಿ. ಸೊ ಹಿಂಗೆ ಮಾಡಿ ನನಗೆ ಹಿಂಗೆ ತೆಗಿಬೇಕು ಅಂದರೆ ಎಲ್ಲಿ ಏನು ಇದಾಗ್ಬಿಡುತ್ತೋ ಅನ್ನೋದೊಂದು ಮೆಚುರಿಟಿ ಕೂಡ ಇರಲಿಲ್ಲ ಅವಾಗ ಆನೆಸ್ಟ್ಲಿ. ಸೊ ಅದು ಹಾಗಾಗಿ ಅದೇನು ನಾನು ಏನು ರಿಪ್ಲೈ ಮಾಡಬೇಕು, ಏನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗದೆ ಹಾಗೆ ಸುಮ್ಮನಾಗ್ಬಿಡ್ತದು. ತೋರಿಸ್ತೀನಿ ನಾನು ನಿಮ್ಗೆ, ಹೊಟ್ಟೆ ಬಡ್ಕೊಂಡು ಹಾಕ್ತೀರಾ. ಯಾಕೆ ಅಂತಂದ್ರೆ ಆ ಶಾರ್ಟ್ ಫಿಲ್ಮ್ನ ತುಂಬಾ ಎಮೋಷನಲ್ ಭಾವನಾತ್ಮಕವಾಗಿ ತೆಗೆದಿದ್ದೆ. ಅದು ಆಚೆ ಬರೋ ವರ್ಷದಲ್ಲಿ ಕಾಮಿಡಿ ಆಗ್ಬಿಟ್ಟಿತ್ತು ಅದು. ಆದ್ರೆ ನಿಮ್ಮ ಮೊದಲನೇ ಸಿನಿಮಾ ಡೈರೆಕ್ಷನ್ ಮಾಡಿದ್ದು ಕಾಮಿಡಿ ಸಿನಿಮಾನೇ. ಅದಕ್ಕೇನೋ ಎಕ್ಸ್ಪೀರಿಯನ್ಸ್ ಒಂದು 10 ವರ್ಷ ತಗೊಂಡ್ ಬರ್ತೀರಾ ಅಂದ್ರೆ ನೀವು ಅಮೋಘ 15 ದಿನಗಳು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ ಸೀದಾ ಡೈರೆಕ್ಟರ್ ಆಗ್ಬಿಟ್ರೆ ನೆನಪಿದೆ ಅಲ್ಲ? ಕರೆಕ್ಟ್ ಖಂಡಿತ. ಮೊದಲನೇ ಸಿನಿಮಾ ಗೋವಿಂದಾಯ ನಮಃ. ಕರೆಕ್ಟ್. ಆ ಸಿನಿಮಾ ಸಾಕಷ್ಟು ಕನ್ನಡದಲ್ಲಿ ಯಶಸ್ಸನ್ನು ಕಂಡಿತು ಮತ್ತು ನಿಮಗೆ ಸೀದಾ ತೆಲುಗುನಲ್ಲಿ ಆ ಸಿನಿಮಾ ರಿಮೇಕ್ ಮಾಡೋದಕ್ಕೂ ಹೋದ್ರಿ. ಕರೆಕ್ಟ್. ಸೊ ಕಾಮಿಡಿ ನೀವೇನು ಫಾತಿಮಾನ ಎಮೋಷನ್ ಹೋಗಿ ಅಪ್ಪಿ ಕಾಮಿಡಿ ಮಾಡಿದ್ರಿ. ಈ ಸಿನಿಮಾ ಕಾಮಿಡಿನೇ ಮಾಡಬೇಕು. ಆದ್ರೆ ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಆ ಎಕ್ಸ್ಪೀರಿಯನ್ಸ್ ಇಲ್ದಿರಾನೇ ಹೇಗೆ ಬಂದ್ಬಿಟ್ರಿ ನೀವು ಸಿನಿಮಾಗೆ? 15 ದಿನ ನೀವು ಚಿತ್ರರಂಗದಲ್ಲಿ ಕೆಲಸ ಮಾಡಿರೋದು. ನಾನು ನಿಮಗೆ ಹೇಳಿದ್ನಲ್ಲ, ಐ ಆಮ್ ಮೆಮರೈಸಿಂಗ್ ಥಿಂಗ್ಸ್ ಅಂತೇನು ಹೇಳಿದ್ನಲ್ಲ. ಒಂದು ಫಸ್ಟ್ ದಿನ ಶೂಟಿಂಗ್ ಆದಾಗ ಈಗ ಯಾರು ನಮ್ಮ ಯೋಗ್ಯ ಡೈರೆಕ್ಟರ್ ಎಲ್ಲ ಮಾಡಿದ್ದಾರೆ, ನಮ್ಮ ಮಹೇಶ್ ಎಲ್ಲ ಇದಾರಲ್ಲ, ಅವರು ನಮ್ಮ ಸೀನಿಯರ್ ಅವಾಗ. ಅವ್ರು ನನಗೆ ಫಸ್ಟ್ ಕೊಟ್ಟಿದ್ದ ಕೆಲಸನೇ ಎಡಿಟಿಂಗ್ ಟೇಬಲ್ಗೆ ಗೆರೆ ಎಳೆಯೋದು, ಇದು ಎಲ್ಲ ಕ್ಲಾಪ್ ಬೋರ್ಡ್ ಒರೆಸಿಟ್ಕೊಳ್ಳೋದು. ಇದು ನನ್ನ ಜೀವನದ ಮೊದಲನೇ ಕ್ಲಾಪ್ ನಂಬರ್ ಕರೆದಿರೋದು 24/1 ಟೇಕ್ 1. ದಿಸ್ ಇಸ್ ದ ನಂಬರ್. ಅಷ್ಟೇ ಸತಿನೇ ಜೋರಾಗಿ ಕೂಗದೆ ವಾಯ್ಸ್ ಹೊರಟೋಯ್ತು. ಅವತ್ತೇನೆ ಡಬ್ಬಿಂಗ್ ನನಗೆ, ನಾನು ನಂಬರ್ ತೋರಿಸೋದು, ಆ ನಂಬರ್ಗೆ ಹೋಗೋದು ಮಹೇಶ್. ಈ ಥರ. ಇದು ವೀರೇಂದ್ರ ಅಂತ ಇನ್ನೊಬ್ರು, ನಮ್ಮ 3 ಜನ, ನಾವಿಬ್ರು, ನಮ್ಮ 3 ಜನ ಅಸಿಸ್ಟೆಂಟ್ಗಳು. ದೇ ಆರ್ ಆಲ್ ವೆರಿ ಸ್ವೀಟ್. ಯೋಗರಾಜ್ ಭಟ್ಟರ್ ಸರ್ ಟೀಮ್ ಪಂಚರಂಗಿ ಸಿನಿಮಾದಲ್ಲಿ 3 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್. ಮಹೇಶ್ ಅವರು, ವೀರೇಂದ್ರ ಅವರು, ನಾನು ಲಾಸ್ಟ್ ಅಸಿಸ್ಟೆಂಟ್ ಫ್ರೆಶ್. ಆದ್ರೆ ಅವರಿಬ್ರು ಆ ಸಿನಿಮಾ ಮುಗಿಸೋ ಅಷ್ಟರಲ್ಲಿ ನೀವು ನಿರ್ದೇಶನ ಶುರು ಎಲ್ಲರೂ ಶಾಕು. ಅದೇನಾಯ್ತು? ಅದೇ ಹೇಳದ್ನಲ್ಲ, ನನಗೆ ಐ ಅಬ್ಸರ್ವ್ ಅ ಲಾಟ್. ಅಂದರೆ ನನಗೆ ಒಂದು ಅರ್ಥ ಆಗಿದ್ದೇನು ಅಂತಂದರೆ, ಮೇಕಿಂಗ್ ಅಂದರೆ ಇದೇನೆ.
ನೀನು ಎಂಥದ್ದೇ ಮೇಕಿಂಗ್ ಮಾಡಿದ್ರು ಕ್ಲೋಸ್ ಅಪ್ ಶಾಟ್ಗಿಂತ ಡೀಪಾಗಿ ಎಮೋಷನ್ ತಿಳಿಸೋಂಥ ಶಾಟ್ ಇನ್ನೊಂದಿಲ್ಲ. ಸರಿನಾ? ವೈಡಲ್ಲಿ ನೀನು ಒಂದು ಜಾಗನ ಅಥವಾ ಒಂದು ಇದನ್ನ ಒಂದು ಆಂಬಿಯನ್ಸ್ನ ಎಸ್ಟಾಬ್ಲಿಷ್ ಮಾಡೋವಂಥ ಕೆಪಾಸಿಟಿ ವೈಡ್ ಆ್ಯಂಗಲ್ಗೆ ಬಿಟ್ಟು ನೀವೇನು ಮಾಡಿದ್ರು ಇಲ್ಲ. ಸೊ ಶಾರ್ಟ್ಗಳು ಇವೇನೆ. ಸೊ ನಮ್ಮದು ಇದು ಸ್ಕ್ರಿಪ್ಟು, ಪಾತ್ರಗಳು, ಸಂಭಾಷಣೆ ತುಂಬ ಗಟ್ಟಿಯಾಗಿರಬೇಕು ಅನ್ನೋದು ನನಗೆ ಅದು ಅರ್ಥ ಆಯಿತು ಫಸ್ಟ್. ಒಂದು ಶೆಡ್ಯೂಲ್ ಮುಗಿಯೋಷ್ಟರಲ್ಲಿ ಅದು ನನಗೆ ಭಾಳ ಅರ್ಥ ಆಯಿತು. ಸೊ ಮೇಕಿಂಗ್ ಈಸ್ ಆಲ್ ಅಬೌಟ್ ಅದೇ ಟ್ರ್ಯಾಕ್ ಶಾಟು, ಅದೇ ಜಿಮ್ಮಿ ಶಾಟು, ಇವೇ ತೆಗೆಯೋದು. ಬಟ್ ದ ಸ್ಕ್ರಿಪ್ಟ್ ಶುಡ್ ಬಿ ಎಂಟರ್ಟೈನಿಂಗ್, ಎಂಗೇಜಿಂಗ್ ವಿತ್ ದ ಆಡಿಯನ್ಸ್. ಅದು ಅಂಡ್ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಎದ್ದೇಳು ಮಂಜುನಾಥ. ಎದ್ದೇಳು ಮಂಜುನಾಥ ನನಗೆ ಭಾಳ ಕಾಡಿದ ಪಿಕ್ಚರು. ಇನ್ಫ್ಯಾಕ್ಟ್ ನನಗೆ ನಾನು ಗೋವಿಂದಾಯನಮ ಸಿನಿಮಾದಲ್ಲಿ ಒಂದು ಸ್ಕ್ರೀನ್ ಪ್ಲೇನ ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ ಕಾರಣನೂ ಎದ್ದೇಳು ಮಂಜುನಾಥ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ಫ್ಯಾಕ್ಟ್ ಗುರು ಸರ್ ಪಾಪ ತೀರ್ಕೊಂಡಾಗ ನಾನು ಅದನ್ನ ಮೆನ್ಷನ್ ಮಾಡಿದ್ದೆ. ಯಾಕೆ ಅಂತಂದ್ರೆ ಅದರಲ್ಲಿ ನೋಡಿ ವೆರಿ ಮಿನಿಮಲಿಸ್ಟಿಕ್ ಲೊಕೇಶನ್ಸ್. ವೆನ್ ದ ಲೊಕೇಶನ್ ರೆಡ್ಯೂಸಸ್, the cost automatically reduces. Right. Because most of our shoot happens in the same location ಅಂತಂದ್ರೆ. ಸೊ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು ನಿರ್ದೇಶಕನಾಗಿ. ಅದಕ್ಕೆ ವೆರಿ ಮಿನಿಮಲಿಸ್ಟಿಕ್ ಲೊಕೇಶನಲ್ಲಿ ನಾನು ಮಾಡಬೇಕು ಅಂತ ಅನ್ಕೊಂಡು, ನೀವು ಗೋವಿಂದಾಯನಮ ಅಬ್ಸರ್ವ್ ಮಾಡಿದ್ರು 2 ಮೇಜರ್ ಲೊಕೇಶನ್ಸ್, ಒಂದು ಬಿಲ್ಡಿಂಗ್ ಮೇಲೆ, ಇನ್ನೊಂದು ಹಾಸ್ಪಿಟ್ಲ್. ಏನ್ ಬ್ಯಾಕ್ ಅಂಡ್ ಫೋರ್ತ್ ಹೋಗಿ ಬರೋ ಸ್ಕ್ರೀನ್ ಪ್ಲೇ ಮಾತ್ರ ನಾವು ವಿ ಹ್ಯಾವ್ ಟು ಗೋ ಅಂಡ್ ಶೂಟ್. ಈ ತರ ಒಂದು ಫಾರ್ಮ್ಯಾಟ್ ಇಟ್ಕೊಂಡು ನನಗೆ ಅದಕ್ಕೆ ಇನ್ಸ್ಪಿರೇಷನ್ ಎದ್ದೇಳು ಮಂಜುನಾಥ. ಸೊ ಇದರಲ್ಲಿ ಒಬ್ಬ ತುಂಬ ತರಲೆ ಇರೋ ಹುಡುಗನಿಗೆ 3 ಜನ ಹುಡುಗಿರು ಬೀಳ್ತಾರೆ. ಒಬ್ಬ ತುಂಬ ಪಕ್ಕ ಇರೋ ಹುಡುಗನಿಗೆ ಒಂದು ಹುಡುಗಿ ಮೋಸ ಮಾಡೋಗ್ತಾಳೆ. ಸೊ ಈ ಇಬ್ಬರು ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಒಬ್ಬ ನಾನು ಲವಲ್ಲಿ ಮೋಸ ಹೋಗಿದ್ದೀನಿ ಅಂತ ಸೂಸೈಡ್ ಮಾಡ್ಕೊಳಕ್ಕೆ ಬಂದರೆ, ಒಬ್ಬ ನಾನು ಲವಲ್ಲಿ ಮೋಸ ಮಾಡಿದ್ದೀನಿ ಅಂತ ಸೂಸೈಡ್ ಮಾಡ್ಕೊಳಕ್ಕೆ ಬಂದಿದ್ದಾರೆ. ಅಂದರೆ ಸಾವನ್ನ ವಿಡಂಬನಾತ್ಮಕವಾಗಿ ಇದು ಮಾಡಬೇಕು. ನಮಗಾಗಿರೋ ಪ್ರೀತಿ ಲವ್ ಬ್ರೇಕಪ್ನು ಒಂದು ಚೀಟಿಂಗ್ನು ವಿಡಂಬನಾತ್ಮಕವಾಗಿ ಜನಕ್ಕೆ ಎಂಟರ್ಟೈನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬರೆದಿದ್ದು. ಅದರ ಅವಕಾಶ ಹೇಗೆ ಸಿಕ್ತು? ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಇವನಿಗೆ ಆದ್ರೂ ಬಹುಶಃ ಅದು ನಾನು ಬರೆದಿದ್ದ ಸ್ಕ್ರಿಪ್ಟೇ ಪ್ಲಸ್ ಆಯಿತು ಅಂತ ಅನ್ಸುತ್ತೆ. ಸ್ಕ್ರಿಪ್ಟು, ಡೈಲಾಗ್ಸು, ಅದು ಯಾರೇ ಒಬ್ಬ ನಿರ್ಮಾಪಕರು ನಾನು ಅವ್ರಿಗೆ ನೆರೇಟ್ ಮಾಡಕ್ಕೆ ಹೋದಾಗ್ಲೂ ಅವ್ರಿಗೆ ನಾನು ಒಂದು 10-15 ಸೀನ್ ಹೇಳ್ತಿದ್ದಂಗೆನೆ ಅವ್ರ ಮುಖದಲ್ಲಿ ಒಂದು ಮಂದಹಾಸ ಬಂದ್ಬಿಡೋದು. ಅವ್ರ ಮುಖದಲ್ಲಿ ಇದೇನೋ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಕೇಳಕ್ ಬಂದ್ಬಿಡೋರು. ಅದು ಒಂದು ಪ್ಲಸ್. ಅಟ್ ದ ಸೇಮ್ ಟೈಮ್ ಪ್ಯಾರ್ಗೆ ಆಗ್ಬಿಟ್ಟೈತೆ ಅನ್ನೋ ಸಾಂಗ್ ಇದೆಯಲ್ಲ, ಅದು ನಾನು ಬರ್ಕೊಂಡು ಹೇಳ್ತಾ ಇದ್ದೆ. ಅಂದ್ರೆ ನನ್ನ ಕಾನ್ಸೆಪ್ಟ್ ಇಷ್ಟ ಇದ್ದಿದ್ದು, ಈಗೊಂದು ಮುಸ್ಲಿಂ ಹುಡುಗಿನ ಪ್ರೀತಿಸ್ತಾ ಇದ್ದೇನೆ, ಅಲ್ಲಿ ಕಟ್ ಮಾಡಿದ್ರೆ ಒಂದು ಲವ್ ಸಾಂಗ್ ಬರಬೇಕು ಅಂತಂದ್ರೆ ಅದು ನಾವು ಅದರಲ್ಲಿ ಭಾಷೆನೂ ಉರ್ದು ಕನ್ನಡ ಮಿಕ್ಸ್ ಮಾಡ್ಕೊಂಡು ಡೈಲಾಗ್ಗಳು ಇಟ್ಟಿದ್ದೀವಿ. ಕಟ್ ಮಾಡಿದ್ರೆ ಬೇರೆ ಏನೋ ಕಾವ್ಯಮಯವಾಗಿ ಒಂದು ಸಾಂಗ್ ಬಂದ್ರೆ ಅದು ಜಂಪ್ ಆಗುತ್ತೆ, ಅಬ್ರಪ್ಟ್ ಆಗುತ್ತೆ ಅಂದ್ಬಿಟ್ಟು ಸಾಂಗ್ನು ಆ ಉರ್ದು ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ ಇರುತ್ತೆ. ಅದನ್ನ ಬ್ಲೆಂಡ್ ಮಾಡಿ ಸಿನಿಮಾ ರಿಲೀಸ್ ಗಿಂತ ಮುಂಚೆನೇ ಆ ಸಾಂಗ್ ಬಹಳ ಐ ಥಿಂಕ್ ದಟ್ ಇಸ್ ದ ಫಸ್ಟ್ ವೈರಲ್ ಸಾಂಗ್ ಆಫ್ ಕನ್ನಡ ಇಂಡಸ್ಟ್ರಿ. ಯೂಟ್ಯೂಬ್ ಅಲ್ಲಿ ಒಂದು ಸಾಂಗ್ ಈ ತರ ಹಿಟ್ ಆಗುತ್ತೆ ಅಂತ ತೋರಿಸಿದ ಸಾಂಗ್. ನಿಮ್ಮ ಮೊದಲನೇ ಸಿನಿಮಾಗಳಲ್ಲೇನೆ ಈ ತರದ್ದು ಬಹಳಷ್ಟು ಹೊಸ ವಿಷಯಗಳು ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಆಯ್ತು, ವೈರಲ್ ಸಾಂಗ್ ಅನ್ನೋದಾಗಲಿ. ಆಮೇಲೆ ಇದೇ ಸಿನಿಮಾನ ನೀವು ರೀಮೇಕ್ ಮಾಡಿದಾಗ ತೆಲುಗುನಲ್ಲಿ ಡ್ರೋನ್ ನ ಮೊದಲನೇ ಬಾರಿ ಉಪಯೋಗಿಸಿದ್ರಿ. ಅದು ನೀವು ಅದ್ರ ಬಗ್ಗೆ ತುಂಬಾ ಚರ್ಚೆ ಮಾಡಿದ್ವಿ. ಡ್ರೋನ್ ಬಹುಶಃ ಸೌತ್ ಇಂಡಿಯಾದಲ್ಲೇ ಅಲ್ಲ ಅನ್ಸುತ್ತೆ, ಬಹುಶಃ ಫಸ್ಟ್ ಟೈಮ್ ಅದನ್ನ ಅಟೆಂಪ್ಟ್ ಮಾಡಿದ್ದು ನಾವು ನಂದಿ ಹಿಲ್ಸ್ ನ ತೋರಿಸಿದ್ವಿ ನಾವು. ಅಂದ್ರೆ ಅದನ್ನ ಧೈರ್ಯ ಬಂದ ಮೇಲೆ ಅದೇ ಡ್ರೋನ್ ನ ಬಾಲಿವುಡ್ ಸಿನಿಮಾಗೆ ಒಬ್ರು ಯೂಸ್ ಮಾಡಿದ್ರು ಅದು. ಸೊ ಫಸ್ಟ್ ಡ್ರೋನ್ ನನಗೆ ಟೆಕ್ನಾಲಜಿ ಯಾವುದೇ ಫಸ್ಟ್ ಬಂದರೂ ಐ ಲೈಕ್ ಟು ಅದನ್ನ ಎಕ್ಸ್ಪ್ಲೋರ್ ಮಾಡಿ ಅದನ್ನ ಅರ್ಥ ಮಾಡಿಕೊಂಡು ಅದರಲ್ಲಿ ಏನೋ ಒಂದು ಡಿಫ್ರೆಂಟ್ ಆಗಿ ತೆಗಿಬೇಕು ಅನ್ನೋ ಒಂದು ಆಸಕ್ತಿ ತುಂಬಾ ಹೆಚ್ಚಾಗಿದೆ. ಸೊ ತೆಲುಗುಲು ಕೂಡ ಆ ಸಿನಿಮಾ ಸೇಮ್ ಟ್ಯೂನೇ ಇಟ್ಟು ಅದು ಕೂಡ ಅಲ್ಲೂ ಕೂಡ ಬಹಳ ಹೆಸರು ಮಾಡ್ತು, ಪೋಟುಗಾಡು. ಸೊ ಗೋವಿಂದಾಯನಮ ಈ ರೀತಿ ಸ್ಟಾರ್ಟ್ ಆಗಿದ್ದು ಬಹುಶಃ 5 ಸಿನಿಮಾಗಳಿಗೆ ಅದರದ್ದು ರೀಮೇಕ್ ರೈಟ್ಸ್ ಸೇಲ್ ಆಯ್ತು. ಭಾಷೆಗಳಿಗೆ 5 ಭಾಷೆಗಳಿಗೆ ರೀಮೇಕ್ ರೈಟ್ಸ್ ಸೇಲ್ ಆಯ್ತು. ದಟ್ ಒನ್ ಸಕ್ಸಸ್ ಐ ಥಿಂಕ್ ಸ್ಟಿಲ್ ಐ ಚೆರಿಶ್ ದಟ್. ಟ್ರೂ. ಅಂಡ್ ಮೊದಲನೇ ಬಾಲ್ ಅಲ್ಲೇ 6 ಹೊಡೆದು ಚಿತ್ರರಂಗಕ್ಕೆ ಬಂದ್ಬಿಟ್ರೆ ನಿಜ. ಅದೊಂದು ಆಮೇಲೆ ನಮ್ಮ ಕೋಮಲ್ ಅವರ ಕರಿಯರ್ ಅಲ್ಲೂ ಒಂದು ಒಳ್ಳೆ ಫಿಲ್ಮ್ ಆಯ್ತದು. ರಿಯಲಿ ಅಂದ್ರೆ ಕೋಮಲ್ ಸರ್ ನಿಜವಾಗ್ಲೂ ನಾನು
ಐ ಆಮ್ ಸೋ ಗ್ರೇಟ್ಫುಲ್ ಬಿಕಾಸ್ ಇವತ್ತು ನಾನು ಏನೇ ಸಿನಿಮಾ ಮಾಡ್ತಾ ಇರ್ಬೋದು, ಬಟ್ ನನ್ನ ನಂಬಿ ನಾನೇನು ಅವತ್ತು ಪ್ರೂವ್ ಮಾಡಿರ್ಲಿಲ್ಲ, ಬಟ್ ಅವತ್ತು ನನ್ನ ನಂಬಿ, ನನ್ನ ಸ್ಕ್ರಿಪ್ಟ್ ನಂಬಿ ನನಗೆ ಡೇಟ್ ಕೊಟ್ರಲ್ಲ, ಸೊ ದಟ್ ಗ್ರಾಟಿಟ್ಯೂಡ್ ಐ ಆಲ್ವೇಸ್ ಬಿಕಾಸ್ ಅವ್ರು ಧೈರ್ಯ ಮಾಡಿದ್ದಕ್ಕೆ ಇವತ್ತು ಒಬ್ಬ ಪವನ್ ಒಡೆಯರ್ ಆಗಿ ಇವತ್ತು ಇಷ್ಟು ಸಿನಿಮಾಗಳನ್ನು ಮಾಡಿ ಒಂದು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ಅವರು ನನ್ನ ಮೇಲೆ ಇಟ್ಟಿದ್ದ ವಿಶ್ವಾಸ, ನಂಬಿಕೆ ಅಂತ ಭಾವಿಸ್ತೀನಿ ನಾನು. ಐ ಆಮ್ ಎವರ್ ಗ್ರೇಟ್ಫುಲ್ ಟು ಆ ವಿಷಯದಲ್ಲಿ. ಪವನ್, ಮತ್ತು ಇದಾದ ನಂತರ ಅದೊಂದು ಆ ಟ್ರೆಜೆಕ್ಟರಿ ಏನಿದೆಯಲ್ಲ ನಿಮ್ಮದು ಸಿನಿಮಾ ಡೈರೆಕ್ಷನ್ದು, ಟುಕ್ ಆಫ್ ಲೈಕ್ ಎನಿಥಿಂಗ್. 2013 14ರಲ್ಲಿ ರಿಮೇಕ್ ಮಾಡಿದ್ರಿ, ಅದೇ ವರ್ಷ ಗೂಗ್ಲಿ. ಆದರೆ ಈ ಸಂದರ್ಭದಲ್ಲಿ ಗೂಗ್ಲಿ ಬಗ್ಗೆನೂ ಮಾತಾಡೋಣ, ಮುಂದಿನ ಸಿನಿಮಾಗಳ ಬಗ್ಗೆನೂ ಮಾತಾಡೋಣ. ನೀವು ಯೋಗರಾಜ್ ಭಟ್ ಅವರ ಸಿನಿಮಾನಲ್ಲಿ ಅಸಿಸ್ಟೆಂಟ್ ಆಗಿದ್ದಾಗ ನಿಮಗೆ ಸೀನಿಯರ್ ಆಗಿದ್ದವರು ಮುಂದೆ ನಿಮ್ಮ ಸಿನಿಮಾನೂ ನಿರ್ದೇಶನ ಮಾಡ್ತಾರೆ. ವೀರೇಂದ್ರ ಅವರು ನಿಮ್ಮ ಬಗ್ಗೆ ಒಂದು ಮೆಸೇಜ್ ಕಳಿಸಿದ್ದಾರೆ. ಅವ್ರ ಮಾತುಗಳನ್ನ ಕೇಳ್ಬಿಟ್ಟು ಮುಂದುವರ್ಸೋಣ ಪ್ಲೀಸ್. ಪ್ಲೀಸ್. ಪವನ್ ಒಡೆಯರು ಮತ್ತು ನಾನು ಇಬ್ಬರೂ ಯೋಗರಾಜ್ ಭಟ್ರ ಪಂಚರಂಗಿ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ವಿ. ಪಂಚರಂಗಿಯ ನಂತರ ಪವನ್ ಒಡೆಯರು ಡೈರೆಕ್ಟರ್ ಆಗ್ಲಿಕ್ಕೆ ಹೊರಟರು. ಡೈರೆಕ್ಟರ್ ಆಗ್ಲಿಕ್ಕೆ ಹೋದಾಗ ಅವರಲ್ಲಿದ್ದದ್ದು 2 ಮುಖ್ಯವಾದ ಗುಣಗಳು, ಒಂದು ಮೊಂಡ ಧೈರ್ಯ ಮತ್ತೊಂದು ಪ್ರತಿಭೆ. ಅವೆರಡೂ ಇವತ್ತಿಗೂ ಪವನ್ ಒಡೆಯರಲ್ಲಿದೆ. ಅಂದರೆ ನಾನು ಏನಾದರೂ ಮಾಡ್ಲಿಕ್ಕೆ ಹೊರಡ್ತೀನಿ, ಅದನ್ನು ಅಚೀವ್ ಮಾಡ್ತೀನಿ ಅನ್ನೋ ಮೊಂಡ ಧೈರ್ಯ, ಅದಕ್ಕೆ ತಕ್ಕನಾದಂಥ ಒಂದು ಪ್ರತಿಭೆ ಅವರಲ್ಲಿದೆ. ಆ ಪ್ರತಿಭೆ ಅನ್ನೋದು ಅವರಿಗೆ ಆನುವಂಶಿಕವಾಗಿ ಬಂದಿದೆ. ಅವರ ತಾತ ನಾಟಕದ ಕಂಪನಿ ಮಾಲೀಕರು ಮತ್ತು ನಾಟಕದ ನಿರ್ದೇಶಕರು, ಮತ್ತು ಅವರ ಮೊಮ್ಮಗ ಇವರು, ಅದು ಆನುವಂಶಿಕವಾಗಿ ಬಂದಿದೆ. ಪವನ್ ಒಡೆಯರು ಒಬ್ಬ ಒಳ್ಳೆಯ ಚಿತ್ರಕಥೆಗಾರ, ಒಳ್ಳೆಯ ಸಂಭಾಷಣೆಗಾರ, ಒಬ್ಬ ಚಿತ್ರ ಸಾಹಿತಿ ಮತ್ತು ಒಳ್ಳೆಯ ನಿರ್ದೇಶಕ. ಅವರಿಂದ ಕನ್ನಡದಲ್ಲಿ ಇನ್ನೂ ಮತ್ತಷ್ಟು ಕನ್ನಡ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು. ಗೋವಿಂದಾಯ ನಮ, ಗೂಗ್ಲಿ ಅಂತ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು. ಕನ್ನಡದಲ್ಲಿ ನಾನೊಬ್ಬ ಪ್ರೇಕ್ಷಕನಾಗಿ ಅವರ ಸಿನಿಮಾಗಳನ್ನು ಇಷ್ಟಪಡ್ತೀನಿ. ಒಬ್ಬ ಗೆಳೆಯನಾಗಿ ಅವರಿಗೆ ಒಳ್ಳೆಯದಾಗಲಿ ಅಂತ ಯಾವಾಗಲೂ ಹಾರೈಸ್ತೀನಿ. ಅವರ ಮುಂದಿನ ಸಿನಿಮಾ ಕನ್ನಡದಲ್ಲಿ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರೋರಲ್ಲಿ ನಾನು ಕೂಡ ಒಬ್ಬ. ವೀರೇಂದ್ರ ಅವರು ಊರಲ್ಲಿದ್ರು, ನಿಮ್ಮ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಂಡಾಗ ರಾತ್ರಿ ಕಳಿಸಿದ್ರು. ನೈಸ್, ಥ್ಯಾಂಕ್ ಯು ಸೋ ಮಚ್ ವೀರು, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ವೀರೇಂದ್ರ, ನಿಜ ಹೇಳಬೇಕು ಅಂತಂದರೆ ನನಗೆ ವೀರೇಂದ್ರ ಅವರು ಒಂಥರ ಸಿನಿಮಾದ ಆಯಾಮಗಳು, ಅಂದರೆ ಸಿನಿಮಾದ ಭಾಷೆ ಕಲಿಸಿದಂಥ ಸ್ನೇಹಿತ. ಯಾಕೆ ಅಂತಂದರೆ ಏನು ಎಡಿಟಿಂಗ್ ರಿಪೋರ್ಟ್ ಅಂದರೆ ಏನು, ಇದೇನಿರುತ್ತೆ, ಇದು ಕ್ಲಾಪ್ ನಂಬರ್ ಯಾಕೆ ಕೂಗಬೇಕು, ಕ್ಲಾಪ್ ಯಾಕೆ ಬಡಿಬೇಕು, ಕಂಟಿನ್ಯೂಟಿ ಅಂದರೆ ಏನು, ಇದು ಅಂದರೆ ಏನು. ಸೊ ಇದನ್ನ ತುಂಬ ಅಂದರೆ ಹಿ ಈಸ್ ವೆರಿ ಫಾಂಡ್ ಆಫ್, ಒಬ್ರು ಯಾರೋ ಕಲಿತಾರೆ ಅಂತಂದರೆ ಆ ಕಲಿಯೋರಿಗೆ ಆಸಕ್ತಿ ಇದೆ ಅಂತ ಗೊತ್ತಾಗ್ಬಿಟ್ಟಾಗ ಅವರಲ್ಲಿರೋ ಜ್ಞಾನ ಎಲ್ಲ ಧಾರೆ ಎರೆಯೋಷ್ಟು ಒಳ್ಳೆ ಮನಸ್ಸಿರೋ ಅಂಥ ವ್ಯಕ್ತಿ ವೀರೇಂದ್ರ. ಇನ್ಫ್ಯಾಕ್ಟ್ ವೀರು ಅವರು ನನ್ನ ಆಕ್ಟ್ ಮಾಡಿದಂಥ ಫಸ್ಟ್ ಸಿನಿಮಾ ಒಂದು ಡೈರೆಕ್ಷನ್ ಕೂಡ ಮಾಡಿದ್ರು, ಪ್ರೀತಿ ಗೀತಿ ಇತ್ಯಾದಿ. ಎಸ್, ಅದು ಕೂಡ ನಾವಿಬ್ರು ಜೊತೆಗೆ ವರ್ಕ್ ಮಾಡಿದ್ವಿ. ಅಂಡ್ ಫ್ಯಾಂಟಾಸ್ಟಿಕ್ ಪರ್ಸನ್. ತುಂಬಾ ಖುಷಿ ಆಯ್ತು ನೋಡಿ ಅವ್ರನ್ನ ನೋಡಿ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಪ್ರೀತಿ ಗೀತಿ ಇತ್ಯಾದಿಗಿಂತ ಮುಂಚೆ ಈಗ ಗೋವಿಂದಾಯ ನಮಃ ಮತ್ತು ಪೋತಗಾಡೋದು ರಿಮೇಕ್ ಆದಮೇಲೆ ನೀವು ಗೂಗ್ಲಿ ಮಾಡಿ ಕಾಮಿಡಿಯಿಂದ ಸೀದಾ ಒಂದು ನ್ಯೂ ಏಜ್ ಲವ್ ಸ್ಟೋರಿ, ಅದು ಕನ್ನಡದಲ್ಲಿ ಒಂದು ಲವ್ ಸ್ಟೋರಿಗಳ ಪರಂಪರೆಯಲ್ಲಿ ಒಂದು ವಿಭಿನ್ನವಾಗಿ ನಿಂತ್ಕೊಳ್ಳೋಂಥ ಚಿತ್ರ. ಅದರಲ್ಲೂ ಹೊಸ ಪ್ರಯೋಗಗಳಾಗಿತ್ತು. ಏನೇನ್ ಬೇಕು ಏನೇನ್ ಬೇಡ ಅನ್ನೋದನ್ನೇ ನೀವು ಒಂದು ತಲೆ ಕೆಳಗೆ ಮಾಡ್ಬಿಟ್ಟಿದ್ರು. ಆ ಸಿನಿಮಾದ ಅನುಭವದ ಬಗ್ಗೆ ಅಥವಾ ಆ ಕಲ್ಪನೆ ಹುಟ್ಟಿದ್ರ ಬಗ್ಗೆ ಹೇಗೆ? ಗೂಗ್ಲಿ ಅಂದ್ರೆ ನನಗೆ ಆ ಫಾರ್ಮುಲಾನ ಬ್ರೇಕ್ ಮಾಡಬೇಕು ಅನ್ನೋದಷ್ಟೇ. ಲವ್ ಸ್ಟೋರಿ ಫಾರ್ಮುಲಾ ಅಂದ್ರೆ ಒಂದು ಇದಾಗುತ್ತೆ, ಒಬ್ಬ ಹಿಂಗಿರ್ತಾನೆ. ಸೊ ನನಗೆ ಕ್ಯಾರೆಕ್ಟರ್ ಏನಿದೆಯಲ್ಲ, ಶರತ್ ಕ್ಯಾರೆಕ್ಟರ್ ಇದೆಯಲ್ಲ, ಆ ಕ್ಯಾರೆಕ್ಟರು ಮತ್ತೆ ಸ್ವಾತಿ ಕ್ಯಾರೆಕ್ಟರ್, ಇವೆರಡು ಕ್ಯಾರೆಕ್ಟರ್ ಮೇಲೆ ಥ್ರೋಟ್ ಸಿನಿಮಾ ತಗೊಂಡೋಗ್ಬೇಕು. ದೇ ಆರ್ ಆಪೋಸಿಟ್ಸ್, ಆಕ್ಚುಲಿ ದೇ ಆರ್ ಎಕ್ಸಾಕ್ಟ್ಲಿ ಆಪೋಸಿಟ್ಸ್, ಬಟ್ ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ಸ್ ಈಚ್ ಅದರ್ ಅಂತ ಏನು ಹೇಳ್ತೀವಲ್ಲ. ಸೊ ಆ ಒಂದು ಇದ್ರ ಮೇಲೆ ಮಾಡಬೇಕು ಅಂತ. ಸೊ ಯೂಶುವಲಿ ಏನಾಗ್ತಾರೆ, ಲವ್ ಅಲ್ಲಿ ಬ್ರೇಕಪ್ ಆಗ್ತಿದ್ದಂಗೆ ಯೂಶುವಲಿ
ಬಾರ್ ಕಡೆ ಹೋಗೋ ಹುಡುಗರನ್ನ ತೋರಿಸ್ತಾರೆ, ಬಟ್ ನಾನು ಸಕ್ಸಸ್ ಕಡೆ ಹೋಗೋ ಹುಡುಗನ ತೋರಿಸ್ತೆ. ಇನ್ಫ್ಯಾಕ್ಟ್ ಅದು ಯಾರೋ ಒಬ್ಬ ತೆಲುಗು ಹುಡುಗ ಲವ್ ಅಲ್ಲಿ ಬ್ರೇಕಪ್ ಆಗಿ ಅವ್ನಿಗೆ ಈ ಸಿನಿಮಾನ ಇನ್ಸ್ಪಿರೇಷನ್ ತಗೊಂಡು ಲೈಫಲ್ಲಿ ಗೋಲ್ಡ್ ಮೆಡಲ್ ಸಾಧಿಸಿದಾನಂತೆ. ಅದನ್ನ ಅವ್ನು ಯಾವ್ದೋ ತೆಲುಗು ಹುಡುಗ ಅದನ್ನ ಸಾಕ್ಷಿ ಅಂತ ಯಾವ್ದೋ ಪೇಪರ್ ಅಲ್ಲಿ ಬಂದಿತ್ತು. ಸೊ ಅವನು ಅದನ್ನ ಇಂಟರ್ವ್ಯೂ ಹೇಳ್ಕೊಂಡಿದ್ದಾನೆ, ನಾಲ್ಕು ಗೂಗ್ಲಿ ಮೂವಿ ಚಾಲ ಇನ್ಸ್ಪಿರೇಷನ್ ಅದನ್ನು. ಸೊ ಮೇ ಬಿ ಅದು ನನಗೆ ಅನ್ಸಿದ್ದು ಸ್ಪಾರ್ಕ್ ಆದಾಗ ಹಂಗೆ, ಬಟ್ ಅವ್ನು ಅಚೀವ್ ಮಾಡಿದ್ರು, ಅಷ್ಟು ಅಚೀವ್ ಮಾಡಿ ಒಂದು ಪೀಕ್ ಲೆವೆಲ್ ಹೋದ್ರು ಟ್ರೂ ಲವ್ಗೋಸ್ಕರನೇ ಹುಡುಕೊಂಬರೋದಿದೆಯಲ್ಲ, ಅದು ಕೂಡ ಹುಡುಗರಲ್ಲಿ ಇರಬೇಕು ಅನ್ನೋದು ಆ ಒಂದು ಫ್ಲೇವರ್ ಇಟ್ಕೊಂಡು ಮಾಡದಂತ ಕತೆ. ಯಶ್ ಅವ್ರಿಗೆ ಮತ್ತೆ ನಮ್ಮ ಈ ಒಂದು ಒಂದು ಪಕ್ಕಾ ಒಂದು ಕಮರ್ಷಿಯಲ್ ಆಕ್ಷನ್ ಪ್ಲಸ್ ಲವ್ ಎಲ್ಲ ಇರಬೇಕು ಈ ಸಿನಿಮಾ. ಇಟ್ ಶುಡ್ ಬಿ ಅ ಟೋಟಲ್ ಸಿನಿಮಾ ಅನ್ನೋದಿರಬೇಕು ಅನ್ನೋದು ಮಾಡದಂತ. ಹೌದು, ಯಶ್ ಅವರ ಕರಿಯರ್ ಗ್ರೋತ್ ನಾವು ನೋಡಿದಾಗ ಗೂಗ್ಲಿನ ಒಂದು ವೆರಿ ಇಂಪಾರ್ಟೆಂಟ್ ಘಟ್ಟದಲ್ಲಿ ಬಂತು. ಆ ಯಶಸ್ಸು ಕೂಡ ಅವ್ರನ್ನ ಮತ್ತಷ್ಟು ಸೂಪರ್ ಸ್ಟಾರ್ಡಮ್ಗೆ ತಗೊಂಡು ಹೋಗೋದ್ರಲ್ಲಿ ಒಂದು ಮಹತ್ವದ ಮೆಟ್ಲಾಯ್ತು ಅನ್ಸುತ್ತೆ. ಇಲ್ಲ, ಖಂಡಿತ. ಅದು ಸಿನಿಮಾ ಏನು ಅಂತಂದ್ರೆ ಐ ಶುಡ್ ಬಿ ಥ್ಯಾಂಕಿಂಗ್ ಟು ದ ಪ್ರೊಡಕ್ಷನ್, ನಮ್ಮ ಜಯಣ್ಣ ಫಿಲ್ಮ್ಸ್ಗೆ, ಮತ್ತು ನನ್ನ ಕ್ಯಾಮ್ರಾ ಟೀಮ್ ವೈದಿ ಸರ್ಗಾಗ್ಬೋದು, ಜೋಶ್ವಾ ಮ್ಯೂಸಿಕ್, ಅನೂಪ್ ಅವರು ಅದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದರು. ಅಂದರೆ ನನಗೆ ಐ ಲೈಕ್ ಟು ರಿಮೆಂಬರ್ ಒನ್ ಥಿಂಗ್, ಸಕಲೇಶ್ಪುರದಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇದ್ವಿ. ಆ ಸಕಲೇಶ್ಪುರ ಸ್ಟೇಷನಲ್ಲಿ ಹೆಂಗೆ ಅಂದರೆ ಸೋಮವಾರ ಹಿಂಗೆ ಬಂದರೆ ಟ್ರೈನು, ಮಂಗಳವಾರ ಹಿಂಗೆ ಹೋಗುತ್ತೆ ಟ್ರೈನ್, ಒಂದೇ ಟ್ರೈನ್ ಹೋಗೋದು. ಸೊ ಅಲ್ಲಿ ಆವಾಗ ಇಂಡಿಯನ್ ರೈಲ್ವೇಸ್ದು ಹೆವಿ ಇದಿತ್ತು, ಏನು ಪರ್ಮಿಷನ್ ಸಿಕ್ತಿರ್ಲಿಲ್ಲ, ವೆರಿ ವೆರಿ ಡಿಫಿಕಲ್ಟ್. ಅದಕ್ಕೆ ಡೆಪಾಸಿಟ್ ನೀವು ಎಷ್ಟೋ ಇಡಬೇಕು ಹಿಂಗೆ ಅಂತ. ಪಾಪ ಪ್ರೊಡ್ಯೂಸರು ತುಂಬ ಟ್ರೈ ಮಾಡಿದ್ರು, ಅದಾಗಿಲ್ಲ. ಏನು ಮಾಡೋದು, ಇದು ಹಿಂಗೆ ವರ್ಕೌಟ್ ಆಗ್ತಾ ಇಲ್ಲ ಅಂತ ಹಿಂಗೆ ಹೇಳ್ತಿದ್ದಂಗೆ ಯಶ್ ಅವರು ಏನು ಮಾಡೋದು ಈಗ, ಕ್ಲೈಮ್ಯಾಕ್ಸ್ ಡಿಸೈನ್ ಮಾಡ್ಕೊಂಡಿರೋದು ಹೆಂಗೆ ಮಾಡೋದು ಅಂತ ಹೇಳಿದಾಗ ಸರಿ ಅಂದ್ಬಿಟ್ಟು ಸೀದಾ ಇದ್ರ ಹತ್ರ ಹೋದ್ವಿ. ಏನು ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಆ ಸ್ಟೇಷನ್ ಮಾಸ್ಟ್ರನ್ನ ಸ್ವಲ್ಪ ಪಟಾಯಿಸಿ ನಾವು ಏನು ಮಾಡೋದು ಸರ್ ಅಂತ. ಸೊ ಒಂದು ಪ್ರೀತಿಯಾಗಿ ಮಾತಾಡಿಕೊಂಡು ಅವನಿಗೆ ಸಿನಿಮಾ ಹುಚ್ಚಿದೆ ಅನ್ನೋದು ಗೊತ್ತಾಯಿತು ನನಗೆ. ಸಿನಿಮಾ ಹುಚ್ಚಿದೆ ಅಂತ ಗೊತ್ತಾಗ್ತಿದ್ದಂಗೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಒಬ್ಬರು ಸುರೇಶ್ ಅಂತ, ಸರ್ ಏನೋ ಮಾಡಿ ಇದು ಮಾಡ್ಬಿಡೋಣ ಹಿಂಗೆ. ಸರಿ, ನಾನು ಸೀದಾ ಜಯಣ್ಣಗೆ ಫೋನ್ ಮಾಡೋಣ, ನನಗೆ 3 ಕ್ಯಾಮ್ರಾ ಕೊಡಿ, ಒಂದು ಜಿಮ್ಮಿ ಸಿಪ್ ಕೊಡಿ, ನಾನು ತೆಗಿತೀನಿ ಪಿಕ್ಚರು ಅಂದ್ಬಿಟ್ಟು. ನೀವು ನಂಬಲ್ಲ ಶ್ಯಾಮ್, ಆ 10 ನಿಮಿಷದಲ್ಲಿ ಏನು ಟ್ರೈನ್ ನಿಲ್ಲುತ್ತಲ್ಲ, ಆ 10 ನಿಮಿಷದಲ್ಲಿ ತೆಗ್ದಿರೋದು ಕ್ಲೈಮ್ಯಾಕ್ಸ್. ಸಿಂಗಲ್ ಟೇಕ್. ಒಂದು ಕ್ಯಾಮ್ರಾ ಸ್ಟಡಿ ಕ್ಯಾಮ್ ಹಾಕಿ ಯಶಿಂದ ಬಿಟ್ಬಿಟ್ವಿ. ಓಕೆ, ಏನು ಯಶ್ ಬೋಗಿಗಳಲ್ಲಿ ಓಡಾಡ್ತಾರೆ, ಇದು 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 ಎಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಕಟ್ ಮಾಡಿದ್ರೆ ಒಂದು ಝೂಮ್ ಅಲ್ಲಿ ಹಾಕ್ಬಿಟ್ಟು ಯಶ್ ಈ ಬೋಗಿಯಿಂದ ಇಳಿತಿದ್ದಾರೆ ಅಂತ ಗೊತ್ತಾದಾಗ ಅಲ್ಲಿ ಫಾಲೋ ಮಾಡ್ಕೊಂಡು ಅಲ್ಲಿ ಇನ್ನೊಂದು ಜಿಮ್ಮಿಯಲ್ಲಿ ವೈಡ್ ಕೃತಿನ ಆ ಕಡೆ ಕೂಡಿಸ್ಬಿಟ್ಟಿದ್ದೀವಿ. ಕೃತಿ ನೀನು ಸುಮ್ಮನೆ ಆ ಕಡೆ ತಿರುಗಿ ಕುತ್ಕೊಂಡ್ಬಿಡಮ್ಮ, ಇನ್ನು ಅಷ್ಟಾಗಿ ಝೂಮ್ ತೆಗೆದು ಟ್ರಾಲಿಗೆ ಹಾಕಿ ಟ್ರೈನ್ ಹೋಗ್ಬೇಕು ಸರ್ ಅಂದ್ರೆ ಟ್ರೈನಲ್ಲಿ ಕೂತಿರೋ ಜನಕ್ಕೂ ಐಡಿಯಾ ಇಲ್ಲ ಇಲ್ಲಿ ಶೂಟಿಂಗ್ ನಡೀತಿದೆ ಅಂತ, ಏನಾಗ್ತಿದೆ ಅಂತ ಅವ್ರಿಗೂ ಐಡಿಯಾ ಇಲ್ಲ. ಅಷ್ಟು ನ್ಯಾಚುರಲ್ ಆಗಿ ಶೂಟ್ ಮಾಡಿ ಆ ಟ್ರೈನಿಂಗ್ ಹೋಯ್ತು. ಎಷ್ಟು ಬಂದಲ್ಲಿ ಕುತ್ಕೋಬೇಕು, ಆ ಟ್ರೈನ್ ಪಾಸ್ ಆಗ್ತಿದ್ದಂಗೆ ಫೋಕಸ್ ಶಿಫ್ಟು ಕೃತಿ, ಇಷ್ಟು ಲೈವ್ ಆಗಿ ತೆಗ್ದಿರೋದು. ದಿನಗಟ್ಟಲೆ ಶೂಟಿಂಗ್ ಮಾಡಿದ್ದೀರಿ ಅನ್ಸುತ್ತೆ. ಬಟ್ ವಿ ಹ್ಯಾವ್ ಶಾಟ್ ಇನ್ ಜಸ್ಟ್ 10 ಮಿನಿಟ್ಸ್ ರಿಯಲ್ ಟೈಮಲ್ಲಿ ಶೂಟ್ ಮಾಡಿರೋದು. ಆ ಟ್ರೈನ್ ಬಂದು ಏನು ಹೋಗುತ್ತಲ್ಲ ಅಷ್ಟೇ ಟೈಮಲ್ಲಿ ಶೂಟ್ ಮಾಡಿರೋದು. ಸ್ಟೇಷನ್ ಮಾಸ್ಟರ್ ರಿಯಲಿ ಈ ಮೂಲಕ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ವಂಡರ್ಫುಲ್. ಈ ಘಟ್ಟದಿಂದ ಸಡನ್ ಆಗಿ ನಾವು ನೋಡಿದ್ರೆ ಒಂದು ಸುದ್ದಿ ಬರುತ್ತೆ, ನಿರ್ದೇಶಕ ಪವನ್ ಒಡೆಯರ್ ಅವರು ನಾಯಕ ನಟನಾಗಿ ಡೈರೆಕ್ಟೆಡ್ ಬೈ ವೀರೇಂದ್ರ. ಇಲ್ಲ, ಅದು ಒಂದು ನಿಜವಾಗ್ಲೂ ನನಗೆ ಕತೆ ತುಂಬ ಒಳ್ಳೆ ಕತೆ, ಅದ್ಭುತವಾದ ಕತೆ. ಎಲ್ಲೋ ಒಂದು ಕಡೆ ನನಗೆ ಅನಿಸಿದ್ದು ವೀರೇಂದ್ರ ಈಸ್ ಅ ವೆರಿ ಗುಡ್ ರೈಟರ್ ಆ್ಯಂಡ್ ತುಂಬ ಚೆನ್ನಾಗಿ ಅನಲೈಸ್ ಮಾಡೋ ಅಂತಹ ಒಬ್ಬ ಶಾರ್ಪ್ ರೀಡರ್ ಅವರು. ನನಗೆ ಅಂದರೆ ನಾನೇ ಇನ್ನೂ ಎಲ್ಲೋ ಸ್ವಲ್ಪ ಪ್ರಿಪೇರ್ ಆಗಬೇಕಾಗಿತ್ತ ಅಂತ ನನಗೆ ಆ ಸಿನಿಮಾಗೆ ಆಗ್ಬೋದು. ಮತ್ತು ಇನ್ನೊಂದು ಸ್ವಲ್ಪ ನಾವು ಎಲ್ಲೋ ಕೂತ್ಕೊಂಡು ಅಂದರೆ ನನಗೆ ಸಡನ್ನಾಗಿ ಎಲ್ಲೋ ಒಂದು ಕಡೆ ಕೇಕ್ ವಾಕ್ ಥರ ಸಿಕ್ಬಿಡ್ತದು ಆಪರ್ಚುನಿಟಿ. ಅಂದರೆ ನಾನೊಬ್ಬ ಡೈರೆಕ್ಟರ್ ಆಗೋದಕ್ಕೆ ಏನು ಶ್ರಮಪಟ್ಟೆ, ಏನು ಕಷ್ಟಪಟ್ಟೆ, ಏನು ಅಚೀವ್ ಮಾಡಬೇಕು ಅನ್ನೋದೊಂದು ತುಡಿತ ಏನಿತ್ತು,
ಇದು ಈಸಿಯಾಗಿ ಸಿಕ್ಬಿಡ್ತಲ್ಲ, ಎಲ್ಲೋ ಒಂದು ಕಡೆ ನನಗೆ ನಾನು ಇನ್ನೂ ಏನೋ ಬೆಟರ್ ಮಾಡ್ಬೋದಾಗಿತ್ತು, ಅಥವಾ ನಾವುಗಳೆಲ್ಲ ಕುತ್ಕೊಂಡು ಇನ್ನೊಂದು ಸ್ವಲ್ಪ ಅದು ಇನ್ನೂ ಏನೋ ಎಂಟರ್ಟೈನಿಂಗ್ ಆಗಿ ಅಥವಾ ಇನ್ನೂ ಏನು ಎಂಗೇಜಿಂಗ್ ಆಗಿ ಮಾಡ್ಬೋದಾಗಿತ್ತು ಅಂತ ನನಗೆ ಅನಿಸ್ತು. ಅಥವಾ ಎಲ್ಲಿ ಎಡುವುದ್ವಿ ಅನ್ನೋದು ನನಗೆ ಇವತ್ತವರೆಗೂ ಗೊತ್ತಿಲ್ಲ. ಭಾಳ ಒಳ್ಳೆ ಪಿಕ್ಚರ್ ಆ್ಯಕ್ಚುಲಿ ಅದು, ತುಂಬ ಎಮೋಷ್ನಲ್ ಫಿಲ್ಮು. ಮ್ಯೂಸಿಕ್ ಈಸ್ ಇವತ್ತು ಕೂಡ ದಟ್ ಸಾಂಗ್ಸ್ ಆರ್ ಅಮೇಝಿಂಗ್. ವೀರ್ ಸಮರ್ಥ ಅವರು ಮಾಡಿದ್ದು. ಹೌದು, ಏನೆಲ್ಲ ಆಗುವುದು ನೆನಪು ಬಂದಾಗ ಅದು ಸರ್ ಬರೆದಿದ್ದು, ಯೋಗರಾಜ್ ಸರ್ ಬರೆದಿದ್ದು, ಅದು ದಟ್ ಈಸ್ ಕ್ರೇಜಿ ಆ್ಯಕ್ಚುಲಿ. ನನಗೆ ಎಲ್ಲೋ ಒಂದು ಕಡೆ ಈ ಡಿಸ್ಟ್ರಿಬ್ಯೂಷನ್ ಸೆಗ್ಮೆಂಟಾ ಅಥವಾ ಮಾರ್ಕೆಟಿಂಗ್ ಸೆಗ್ಮೆಂಟಾ ಅಥವಾ ನಾನು ಪ್ರೆಸೆಂಟ್ ಮಾಡ್ಕೊಂಡಿದ್ದ ಸೆಗ್ಮೆಂಟಾ ಅಥವಾ ಏನು ಅನ್ನೋದಕ್ಕೆ ನನಗೆ ಇವತ್ತವರೆಗೂ ನಾನು ಆನ್ಸರ್ ಹುಡುಕ್ತಾ ಇದ್ದೀನಿ. ಅದಕ್ಕೋಸ್ಕರ ತಿರ್ಗಾ ನೀವು ಆ್ಯಕ್ಟ್ ಮಾಡಕ್ಕೆ ಹೋಗ್ಲಿಲ್ವಾ? ಇಲ್ಲ, ನಾನು ಐ ಟುಕ್ ಅ ಬ್ರೇಕ್. ನಿಜವಾಗ್ಲೂ ತೊಗೊಂಡೆ. ಓಕೆ, ಬಹುಶಃ ಇದೇನೋ ವರ್ಕ್ ಆಗ್ತಿಲ್ಲ ಅಂಥೇಳಿ ನಾನು ಬ್ರೇಕ್ ತೊಗೊಂಡೆ. ಇನ್ಫ್ಯಾಕ್ಟ್ ಇನ್ನೊಂದು ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದೆ, ಅದು ಶೆಲ್ವ್ ಆಯಿತು. ಒಂದು ಸತಿ ನನಗೇನು ಅನ್ನಿಸ್ತು, ನಾನು ಇಲ್ಲ ಬೇಡ, ಇದು ಪ್ರಯತ್ನ ಪಡೋದೇ ಬೇಡ ಅಂದ್ಕೊಂಡು ನಿರ್ದೇಶಕನಾಗಿ ಉಳ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅದಾದಮೇಲೆ ಅನ್ನಿಸ್ತು, ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ದೆ ನಾನು ಆ್ಯಕ್ಟರ್ ಆಗಿ. ಅದು ಹೆಂಗೆ ನಾನು ಅದನ್ನು ಬಿಡೋದಕ್ಕೆ ಸಾಧ್ಯ ಅಂತ ನನಗೆ ಅಲ್ಲೊಂದು ಕಡೆ ನಾನು ಸೋತಿದ್ದೀನಿ ಶ್ಯಾಮ್. ನಾನು ಐ ವಿಲ್ ಮೇಕ್ ಶ್ಯೂರ್ ಐ ವಿಲ್ ವಿನ್ ದೆನ್ ರಿಟೈರ್. ಅದು ಇದೆ, ಡೆಫಿನೆಟ್ಲಿ ಅದನ್ನ ಅಚೀವ್ ಮಾಡಿ ಐ ವಿಲ್ ಮೇಕ್ ಶ್ಯೂರ್ ಐ ವಿಲ್ ವಿನ್ ಒನ್ ಡೇ ಆಸ್ ಅನ್ ಆಕ್ಟರ್, ಬಿಕಾಸ್ ನಾನು ಸೋಲ್ ಒಪ್ಕೊಳ್ಳಲ್ಲ. ಅದು ತೋರಿಸ್ಬಿಟ್ಟು ಆಮೇಲೆ ಓಕೆ ಗುರು ಇವತ್ತು ನಿಲ್ಲಿಸ್ತೀನಿ, ಗೆದ್ಬಿಟ್ಟು ನಿಲ್ಲಿಸ್ಬೇಕು ಅನ್ನೋದು ಇದೆ. ಆದ್ರೆ ಆ ನಿರ್ದೇಶಕನ ಹಾದಿಯಲ್ಲಿ ಇನ್ನ ಸಾಧನೆಗಳು ಒಂದೊಂದೇ ಮೆಟ್ಲು ಇನ್ನೂ ಜಾಸ್ತಿ ಹಾಕೊಂಡು ಹೋಯ್ತು ಇವಾಗ. ಕೋಮಲ್ ಅವ್ರದ್ದು ಫಿಲ್ಮ್ ಮಾಡಿದ್ರಿ, ಯಶ್ ಅವರ ಸಿನಿಮಾ ಮಾಡಿದ್ರಿ, ಈಗ ನಿಮಗೆ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾನೇ ಸಿಕ್ಬಿಡ್ತು ಇವಾಗ ಆದ್ಮೇಲೆ. ಹೌದೌದೌದು. ಅಪ್ಪು ಸರ್ ಜೊತೆ ಸಿನಿಮಾ ರಣವಿಕ್ರಮ ಇಸ್ ಜಸ್ಟ್ ಮೈಂಡ್ ಬ್ಲೋಯಿಂಗ್. ಇನ್ಫ್ಯಾಕ್ಟ್ ಏನಾಯ್ತು ಅಂತಂದ್ರೆ, ಗೂಗ್ಲಿ ಸಿನಿಮಾನ ನಾನು ನಾಗ ಚೈತನ್ಯ ಅವ್ರಿಗೆ ಮಾಡಬೇಕಾಗಿತ್ತು. ಸೇಮ್ ಪೋಟುಗಾಡು ಪ್ರೊಡ್ಯೂಸರೇ, ಇದೇ ಸೇಮ್ ಗೂಗ್ಲಿ. ಇನ್ಫ್ಯಾಕ್ಟ್ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ಶೋನು ಹಾಕಿ ಅವ್ರಿಗೆ, ಅನ್ನಪೂರ್ಣ ಅಲ್ಲ ಸಾರಿ ಸುರೇಶ್ ಸ್ಟುಡಿಯೋದಲ್ಲಿ ನಾನು ನಾಗ ಚೈತನ್ಯ ಒಟ್ಟಿಗೆ ಕೂತ್ಕೊಂಡು ಪಿಕ್ಚರು ನೋಡಿ ಅವ್ರಿಗೆ ತುಂಬಾ ಇಷ್ಟ ಆಗಿ ಪಿಕ್ಚರು ಮಾಡೋಣ ಅಂತೆಲ್ಲ ಹೇಳಿ ಬಂತು. ಅವತ್ತು ಸಂಜೆ ಒಂದು ಕಾಲ್ ಬರುತ್ತೆ, ಏನಂದ್ರೆ ಅಪ್ಪು ಸರ್ಗೆ ಒಂದು ಕತೆ ಹೇಳ್ಬೇಕು ಅಂತ. ನಾವು ನಾಗ ಚೈತನ್ಯರು ಬೇಡ, ಯಾರು ಬೇಡ, ಸೀದಾ ಬಿಟ್ಬಿಟ್ಟು ಟೊಯ್ ಅಂತ ಹೈದರಾಬಾದಿಂದ ಫ್ಲೈಟ್ ಹಾಕೊಂಡು ನೆಕ್ಸ್ಟ್ ಡೇ ಬಂದು ಅಪ್ಪು ಸರ್ನ ಮೀಟ್ ಆಗಿ. ಕತೆ ರೆಡಿ ಇತ್ತು ಹಂಗಾದ್ರೆ? ಕತೆ ರೆಡಿ ಇತ್ತು, ರಣವಿಕ್ರಮ ರೆಡಿ ಇತ್ತು. ಇನ್ಫ್ಯಾಕ್ಟ್ 2 ಕತೆ ಇತ್ತು ನನ್ನ ಹತ್ರ. ಅಪ್ಪು ಅವ್ರಿಗೆ ಬರ್ದಿದ್ರ? ಕತೆ ಇತ್ತು ನನ್ನ ಹತ್ರ. ಒಂದು ಆಕ್ಷನ್ ಸಿನಿಮಾ ಡೆಫಿನೆಟ್ಲಿ ಒನ್ ಡೇ ಚಾನ್ಸ್ ಸಿಗುತ್ತೆ, ನಾನು ಮಾಡ್ತೀನಿ ಅನ್ನೋದು ಒಂದು ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಕತೆ ಇತ್ತು, ನಾನು 2 ಕತೆ ಹೇಳಿದ್ದೆ ಅಪ್ಪು ಸರ್ಗೆ. ಅವ್ರಿಗೆ ಇದು ತುಂಬಾ ಇಷ್ಟ ಆಯ್ತು. ಇದೊಂದು ಸ್ವಲ್ಪ ಏನೋ ಪಿರಿಯೋಡಿಕ್, ಇದೆಲ್ಲ ಚೆನ್ನಾಗಿದೆ, ಒಂದು ವಿಲ್ ಡೂ ಆಕ್ಷನ್. ನನಗೆ ಪಕ್ಕಾ ಆಕ್ಷನ್ ಸಿನಿಮಾ ಮಾಡಬೇಕು ಅಂತಿತ್ತು. ಹೌದು, ಔಟ್ ಅಂಡ್ ಔಟ್ ಆಕ್ಷನ್. ಅಂದ್ರೆ ಈ ಹೆಂಗೆ ಅಂತಂದ್ರೆ ಒಂದು ಹಾಲಿವುಡ್ ಸ್ಟೈಲ್ ಆಕ್ಷನ್ಸು, ಆ ಥರ ಗನ್ಗಳು, ಆ ಥರ ಇದು ಸ್ಟಂಟ್ಸು, ಒಂದು ಟ್ರೈನ್ ಸ್ಟಂಟ್ಸು, ಇದೆಲ್ಲ ಏನಿದೆಯಲ್ಲ, ಒಂದು ಸುತ್ತಿಗೆಲ್ ಹೊಡೆಯೋದು, ಇವೆಲ್ಲ ಹಂಗೆ ಮಾಡಿಸ್ಬೇಕು ಅನ್ನೋದು ಒಂದು ಕಲ್ಪನೆ. ಆ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕಥೆನ. ಸೊ ಅದು ಅಪ್ಪು ಸರ್ಗೆ ನನ್ನ ಎಕ್ಸೈಟ್ಮೆಂಟು ಆ ಕತೆ ಬಗ್ಗೆ ಅದೂ ತುಂಬ ಇಷ್ಟ ಆಯಿತು ಅಂತ ಅನಿಸುತ್ತೆ. ಇನ್ಫ್ಯಾಕ್ಟ್ ರಾಘಣ್ಣ ಅವರು ಕೇಳಿದ್ರು ಕಥೆನ, ಅವರು ತುಂಬ ಇಷ್ಟ ಆಯಿತು ಅನಿಸುತ್ತೆ. ಸೊ ಹಾಗಾಗಿ ಸ್ಟಾರ್ಟ್ ಆಗಿದೆ ರಣವಿಕ್ರಮ. ತುಂಬ ಯಶಸ್ವಿ ಗಳಿಸಿದ ಸಿನಿಮಾ ಕೂಡ ಅದು. ಫಸ್ಟ್ ಡೇ ಕಲೆಕ್ಷನ್ ರೆಕಾರ್ಡ್ ಬ್ರೇಕ್ ಆಗಿನ ಇದರಲ್ಲಿ ಟೈಮಲ್ಲಿ. ನೀವೇ ಬರೆದಿದ್ರಿ ಅನ್ಸುತ್ತೆ. ಸೊ ಆ ಚಿತ್ರದ ಶೂಟಿಂಗ್ ಅನುಭವಗಳು ಹೇಗಿತ್ತು ಸರ್? ಅಪ್ಪು ಅವ್ರ ಜೊತೆಗೆ ಮೊದಲನೇ ಬಾರಿ ಕೆಲಸ ಮಾಡಿದ್ದು ಅದ್ಭುತ. ಅಂದರೆ ಅದು ಒಂಥರ ಇವಾಗ ನೆನೆಸ್ಕೊಂಡ್ರೆ ಐ ವಿಲ್ ಬಿಕಮ್ ಎಮೋಷ್ನಲ್ ಆಲ್ಸೋ, ಬಿಕಾಸ್ ಆ ಥರದೊಂದು ವ್ಯಕ್ತಿ ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋದನ್ನ ನನಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ನಂಬೋದಕ್ಕೂ ಹೋಗಿಲ್ಲ. ನಾನು ಐ ಸ್ಟಿಲ್ ಲಿವ್ ಇನ್ ಅ ಫೀಲಿಂಗ್ ದ್ಯಾಟ್ ಅವರೆಲ್ಲೋ ಆಸ್ಟ್ರೇಲಿಯಾದಲ್ಲೋ US ಎಲ್ಲೋ ಇದ್ದಾರೆ ಅನ್ನೋ ಫೀಲಲ್ಲೇ ಇರೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಶ್ಯಾಮ್, ನಾನು ಹೇಳಬೇಕು ಅಂತಂದರೆ ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್ ಆರ್ ಸಮಥಿಂಗ್. ನಾನು ತುಂಬ ಕಣ್ಣಾರೆ ನೋಡಿದ್ದೀನಿ ಅವರು ಸಮಾಜಕ್ಕೋಸ್ಕರ ಮಾಡಿರೋದು, ಕಷ್ಟ ಅಂತ ಹೇಳ್ಕೊಂಬಂದಿರೋರಿಗೆ ಕೈಯಾರೆ ಕೊಟ್ಟಿರೋದು ನಾನು ನೋಡಿದ್ದೀನಿ. ಅಂದರೆ ಆ ಥರದ ಮನುಷ್ಯ, ನಿಮಗೆ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ,
ಒಬ್ಬ ಜೂನಿಯರ್ ಆರ್ಟಿಸ್ಟ್ ಮಗು ಇದ್ದರು, ಹ್ಮ್ ಜೂನಿಯರ್ ಆರ್ಟಿಸ್ಟ್ನ ಮಗು. ಅವ್ರ ಗಂಡ ಎಲ್ಲೋ ಓಡೋಗ್ಬಿಟ್ಟಿದ್ನಂತೆ. ಸರ್ ಹೌದಾ ಹಿಂಗ ಅಂತ ಹೇಳ್ಬಿಟ್ಟು ಲಂಚ್ ಬ್ರೇಕ್ ಆಯಿತು, ಕರೆಸ್ಬಿಟ್ಟು ಆ ಮಗು 10ನೇ ಕ್ಲಾಸ್ವರೆಗೂ ಓದೋಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಇನ್ ನೋ ಟೈಮ್. ಸೊ ಆ ಥರ ಇದೆಯಲ್ಲ, ಅದು ಕೇಳಿರ್ತೀವಿ, ಇದು ಮಾಡಿರ್ತೀವಿ, ಬಟ್ ನಾನು ಕಣ್ಣಾರೆ ನೋಡಿದ್ದೀನಿ ನಾನು. ಸೊ ಈ ಥರದ್ದು ಹಲವಾರು ಇದೆ. ಸೊ ಅದು ಇಟ್ ವಾಸ್ ಇನ್ಫ್ಯಾಕ್ಟ್ I have tried to adapt a little bit in my capacity. ಏನು ಆ ಥರದ್ದೊಂದು ಲೆಫ್ಟ್ ಎ ಪಾಸಿಟಿವ್ ಇನ್ಫ್ಲುಯೆನ್ಸ್ ಆನ್ ಎವ್ರಿವನ್ ಅಲ್ಲ. ಸೀರಿಯಸ್ಲಿ. ಸೊ ಅದು ಆ ನನ್ನ ಕೆಪಾಸಿಟಿಲಿ ಏನು ಮಾಡ್ಬೋದು ಆ ಥರದ್ದೊಂದಷ್ಟು ವಿ ಹ್ಯಾವ್ ಟ್ರೈ ಟು ಅಡ್ಯಾಪ್ಟ್ ದಟ್ ಕ್ವಾಲಿಟಿ ಒಂದು. ಮತ್ತು ಹೀ ಈಸ್ ಅ ವೆರಿ ಪಾಸಿಟಿವ್ ಪರ್ಸನ್. ಶೂಟಿಂಗ್ ಸ್ಪಾಟಲ್ಲಿ ನೀವು ಹೀ ನೆವರ್ ಶೋಡ್ ಹಿಸ್ ಸ್ಟಾರ್ಡಮ್ ಎನಿ ಡೇ, ಯಾವತ್ತೂ ಇರಲಿಲ್ಲ. ಬಟ್ ಅವ್ರ ಸ್ಟಾರ್ಡಮ್ಗೆ ನೀವು ಆನೆಗುಂದಿಲಿ ಒಂದು ಸೆಟ್ ಹಾಕಿದ್ವಿ ನಾವು, ಆನೆಗುಂದಿ ಇದರಲ್ಲಿ ಹಂಪೆ ಪಕ್ಕ ಆನೆಗುಂದಿಲಿ ನದಿ ತೀರದಲ್ಲಿ ಒಂದು ಸೆಟ್ ಹಾಕಿದ್ವಿ. ಏನು ಜನ ಅಂದರೆ ಅನ್ಇಮ್ಯಾಜಿನಬಲ್. ಅದು ಹೆಂಗೆ ಅಂತಂದರೆ ಮುಳ್ಳು ಕಲ್ಲು ಏನೂ ನೋಡ್ತಾ ಇಲ್ಲ ಅವ್ರಿಗದೆಲ್ಲ ತರ್ಚಿ ಇದಾಗಿದ್ರು ಅವ್ರಿಗೆ ಆ ಹುಮ್ಮಸ್, ಅಪ್ಪು ಸರ್ನ ನೋಡ್ಬೇಕನ್ನೋ ಹುಮ್ಮಸ್ ಒಂದು ಸ್ವಲ್ಪನೂ ಕಡಿಮೆ ಆಗಿರಲಿಲ್ಲ. ಆ ಥರ ಒಂದು ಕಲ್ಟ್ ಫ್ಯಾನ್ಸ್ನ ನಾವು ನಮ್ಮ ಮಾತಾ ಕೇಳ್ತಾ ಇರಲಿಲ್ಲ ಫ್ಯಾನ್ಸು. ಅಪ್ಪು ಸರಿಗೆ ಕೊಟ್ಬಿಡ್ತಿದ್ದೆ ಮೈಕ್ನ, ಸರ್ ಫೀಲ್ಡ್ ಕ್ಲಿಯರ್ ಮಾಡ್ಕೊಡಿ ಸರ್ ಪ್ಲೀಸ್. ಹೌದಾ ಪವನ್ ಎಲ್ಲಿಂದ ಎಲ್ಲಿವರೆಗೂ ಕ್ಲಿಯರ್ ಆಗಬೇಕು ಸರ್, ಇಷ್ಟು ಫುಲ್ ನೋಡಮ್ಮ ಎಲ್ಲರೂ ಈ ಕಡೆ ಬಂದ್ಬಿಡಿ, ಎಲ್ಲರೂ ಈ ಕಡೆ ಬಾ. ಸೊ ದಟ್ ಇದು ಚರಿಷ್ಮಾ, ಆ ಒಂದು ಪವರ್ ರಿಯಲಿ ವಿ ಆರ್ ಲೂಸಿಂಗ್, ವಿ ಹ್ಯಾವ್ ಲಾಸ್ಟ್ ಇಟ್ ಟುಡೇ. ವೆರಿ ಅನ್ಫಾರ್ಚುನೇಟ್, ವೆರಿ ಅನ್ಫಾರ್ಚುನೇಟ್. ಬಟ್ ಯು ಆರ್ ಲಕ್ಕಿ ಅವ್ರ ಜೊತೆಗೆ ಇನ್ನೊಂದು ಸಿನಿಮಾ ಮಾಡಿದ್ರೆ. ಎಸ್ ಅದಕ್ಕಿಂತ ಮುಂಚೆ ನೀವು ತಿರ್ಗಾ ಜಾನ್ರಾ ಡಿಫೈನಿಂಗ್ ಗೊತ್ತು, ಕಾಮಿಡಿ ಆಯಿತು, ಲವ್ ಸ್ಟೋರಿ ಆಯಿತು, ಆ್ಯಕ್ಷನ್ ಆಯಿತು, ಸೀದಾ ಹಾರರ್ ಫಿಲಮ್ ಮಾಡೋದು. ಅಲ್ಲೂ ನೋಡಿ ಹಾರರು ನನಗೆ ರುಟೀನ್ ಹಾರರ್ ಮಾಡಬಾರ್ದು ಅನ್ನೋದೇ. ಅದೊಂದೇನೋ ಲವ್ ಸ್ಟೋರಿ, ಸೂಪರ್ ಲವ್ ಸ್ಟೋರಿ ನೋಡ್ತಾ ಇದ್ದಾರೆ ಅನ್ಕೊಂಡ್ರೆ ಇಂಟರ್ವಲ್ ಬ್ಲಾಕಲ್ಲಿ ಚಮಕ್ ಗೊತ್ತಾಗಬೇಕು ದಟ್ ಇನ್ ಲವ್ ವಿತ್ ಗೋಸ್ಟ್ ಅನ್ನೋದು. ಸೊ ಆ ಒಂದು ನಾನು ಇನ್ಫ್ಯಾಕ್ಟ್ ಗೋವಿಂದನ ಮಠ ಮೇಲೆ ಬರ್ಕೊಂಡಿದ್ದೆ ಕತೆ, ಅದು ಜೆಸ್ಸಿ. ಇನ್ಫ್ಯಾಕ್ಟ್ ನನಗೆ ಧನುಗೆ ಆ್ಯಕ್ಚುಲಿ ವಿಲನ್ ಶೇಡ್ ಫಸ್ಟ್ ಅದರಲ್ಲೇ ಇರೋದು. ವಿಲನ್ ಅಂತ ಅವರು ವಿಲನಿಶ್ ಆಗಿ ಧನು ಮಾನಿಟರ್ ಬಂದ ಕೂತ್ಕೊಂಡು ನಾನು ವಿಲನ್ನು ಮಾಡ್ಬೋದಲ್ಲ ಕೇಳೋರು. ಸೊ ಆ ವಿಲನ್ ಶೇಡ್ ಅಂತ ಏನಿದೆಯಲ್ಲ, ಆಕ್ಚುಲಿ ಹಿ ಇಸ್ ನಾಟ್ ಅ ಹೀರೋ, ಈಸ್ ಅ ವಿಲನ್ ಫಿಲ್ಮ್. ಸೊ ಆ ಒಂದು ಅದು ನನಗೆ ಬಹುಶಃ ನನ್ನ ಈ 3 ಸಿನಿಮಾ ಏನು ಬ್ಲಾಕ್ ಬಸ್ಟರ್ ಹಿಟ್ ಅಂತ ಹೇಳಿದ್ರಲ್ಲ, ಗೋವಿಂದ, ಗೂಗ್ಲಿ, ರಣವಿಕ್ರಮ, ಇದೆಲ್ಲದಕ್ಕಿಂತ ಬೆಸ್ಟ್ ಕ್ರಿಟಿಕ್ ಬಂದಿದ್ದು ನನಗೆ ಆ ಪಿಕ್ಚರ್ಗೆ. ಸೊ ಇದಾದ ನಂತರ ತಿರ್ಗಾ ಮತ್ತೆ ಅಪ್ಪು ಸರ್ ಜೊತೆಗೆ ಸಿನಿಮಾ ಮಾಡಿದ್ರಿ ಅಲ್ವಾ? ನಟರಾಜ ಸರ್ವಿಸ್ ಒಂದಿದೆ ಮಧ್ಯದಲ್ಲಿ, ಶರಣ್ ಅವ್ರ ಜೊತೆಗೆ. ಅದು ಅಗೇನ್ ಹಿಲೇರಿಯಸ್ ಕಾಮಿಡಿ. ಅದು ಅವರ ಶರಣ್ ಅವರ ಬ್ರ್ಯಾಂಡ್ಗೆ ಪರ್ಫೆಕ್ಟ್ ಸಿನಿಮಾ. ಐರನಿ, ಅದು ಡಿಮಾನಿಟೈಸೇಷನ್ ದಿನನೇ ನಮ್ದು ಡಿಮಾನಿಟೈಸ್ ಆಯಿತು. ಸೊ ಅಗೈನ್ ದಟ್ ಫಿಲ್ಮ್ ಆಲ್ಸೋ ನಾನು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದಾಗಿತ್ತು ಅಂತ ನನಗೆ ನನ್ನ ಮೇಲೆ ಬೇಜಾರಿರುವಂಥ ಸಿನಿಮಾ. ಸೊ ಇದಾದ್ರ ನಂತರ ತಿರ್ಗಾ ಮತ್ತೆ ಅಪ್ಪು ಸರ್ ಜೊತೆಗೆ ನಟ ಸಾರ್ವಭೌಮ ಸಿನಿಮಾ. ಆ ಸಿನಿಮಾದಲ್ಲಿ ನನಗೆ ನೆನಪಿದೆ, ಇವರು ನಮ್ಮ ಬಿ ಸರೋಜಾ ದೇವಿ ಅವರು ಮತ್ತೆ ತುಂಬಾ ವರ್ಷಗಳ ನಂತರ ಸ್ಮಾಲ್ ಕ್ಯಾರೆಕ್ಟರ್ ಅವರೇ ಹಾಗೇನೆ ಆಸ್ ಬಿ ಸರೋಜಾ ದೇವಿ ಆಕ್ಟ್ ಮಾಡಿದ್ರು. ಕೊನೆಗೆ ಅದು ಅವರ ಕನ್ನಡದಲ್ಲಿ ಅವ್ರ ಕೊನೆ ಸಿನಿಮಾನು ಅವ್ರು ನಟನೆ ಮಾಡಿದ ಕೊನೆ ಸಿನಿಮಾನೂ ಆಯ್ತು. ಈ ಸಿನಿಮಾನ ಅಪ್ಪು ಸರ್ ತಿರ್ಗಾ ಇದೇ ತರ ಕರೆದು ಒಪ್ಪಿಸೋಂಥದ್ದು ಏನಾದ್ರು ಇತ್ತ, ಇಲ್ಲ ಕತೆ ಮಾಡ್ಕೊಂಡಿದ್ರ? ಅಪ್ಪು ಸರ್ ನನಗೆ ರೆಫರ್ ಮಾಡಿದ ಕತೆ ಈ ಕತೆ. ಅಂದ್ರೆ ಇನ್ಫ್ಯಾಕ್ಟ್ ನಾನು ಅಪ್ಪು ಸರ್ಗೆ ಇನ್ನೊಂದು ಸಿನಿಮಾ ಮಾಡಬೇಕಾಗಿತ್ತು, ಒಂದು ಬಾಕ್ಸರ್ ಸ್ಕ್ರಿಪ್ಟ್ ಮಾಡಬೇಕಾಗಿತ್ತು ಅಪ್ಪು ಸರ್ಗೆ. ಅದು ಸ್ವಲ್ಪ ಬಜೆಟ್ ಇಶ್ಯೂಸು ಇದು ಎಲ್ಲ ಇದ್ದು ಸ್ವಲ್ಪ ಅದನ್ನ ನಾವು ಬೇಡ, ಇದು ತುಂಬ ಹೈ ಸ್ಕೇಲ್ ಇದೆ, ಇದು ಬೇಡ ಅಂತ ಹೇಳಿ ಇದು ಮಾಡಿ, ದೆನ್ ಅಪ್ಪು ಸರ್ ರೆಫರ್ಡ್ ದಿಸ್ ಸ್ಕ್ರಿಪ್ಟ್ ಟು ಮಿ. ಜನಾರ್ದನ್ ಮಹರ್ಷಿ ಅಂತ ಹೇಳಿ ತೆಲುಗು ರೈಟರ್ ಇದ್ದಾರೆ, ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಕನ್ನಡದ ರೈಟರ್ ಕೂಡ. ಸೊ ಅವರು ಬರೆದಂಥ ಕತೆ. ಸೊ ಅವರು ಅಪ್ಪು ಸರ್ ಏನು ಹೇಳಿದ್ರು,
ಕತೆ ಈ ಥರ ಇದೆ, ಒಂದು ಫಸ್ಟ್ ಹಾಫ್ ಎಲ್ಲ ರೆಡಿ ಇದೆ, ಸೆಕೆಂಡ್ ಹಾಫ್ ತುಂಬ ಇದಿದೆ, ಸ್ವಲ್ಪ ನಿಮ್ಮ ಸ್ಟೈಲಲ್ಲಿ ಸ್ಕ್ರೀನ್ ಪ್ಲೇ ಮಾಡಿ ಇದು ಮಾಡ್ಬಿಡಿ, ಇದನ್ನು ಮಾಡೋಣ ಅಂತ ಅಂದರು. ಸರಿ ಆಯಿತು ಅಂತೇಳಿ. ಸೊ ಫಸ್ಟ್ ಹಾಫ್ ಅವರೇನು ಬರೆದು ಕೊಟ್ಟಿದ್ದು ಇದು ಮಾಡಿದ್ರು ಅದನ್ನೇ ರಿಟೈನ್ ಮಾಡಿಕೊಂಡು, ಸೆಕೆಂಡ್ ಹಾಫ್ ಟೋಟಲಿ ಸ್ಕ್ರೀನ್ ಪ್ಲೇ ಫುಲ್ಲು ಚೇಂಜ್ ಮಾಡಿ ಡೈಲಾಗ್ಸ್ ಎಲ್ಲ ಕಂಪ್ಲೀಟ್ಲಿ ರೆಡಿ ಮಾಡಿದಂಥ ಕತೆ ಅದು. ಅದು ಅಪ್ಪು ಸರ್ಗೆ ಅದೊಂದು ನನಗನ್ಸೋ ಮಟ್ಟಿಗೆ ಟೈಟಲ್ ಏನು ಇಟ್ಟಿದ್ವಲ್ಲ ನಾವು, ಅದೇ ಸ್ವಲ್ಪ ನಮಗೆ ಉಲ್ಟಾ ಹೊಡಿತಾ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇಟ್ ವಾಸ್ ಗಿವಿಂಗ್ ಔಟ್ ದ ಸ್ಟೋರಿ. ಹೌದೌದು, ಕ್ಲೈಮ್ಯಾಕ್ಸ್ ಅಲ್ಲಿ ಟೈಟಲ್ ಅದೇ ಅದೇ ರಿಯಲಿ ಎ ವಂಡರ್ಫುಲ್ ಮೆಮರಿ. ಎಸ್ ಎಸ್ ಎಸ್. ಈ ಸಂದರ್ಭದಲ್ಲಿ ಕೊರೋನಾ ಬಂತು, 1-2 ವರ್ಷ ಸಿನಿಮಾಗಳನ್ನೇ ಮಾಡೋಕ್ಕಾಗಲಿಲ್ಲ, 3 ವರ್ಷ ಸಿನಿಮಾಗಳು ಮಾಡೋಕ್ಕಾಗಲಿಲ್ಲ. ಆಲ್ ಆಫ್ ಎ ಸಡನ್ ನೀವೇನು ಮಾಡ್ಬಿಡ್ತೀರಾ, ಸಿನಿಮಾ ಡೈರೆಕ್ಟರ್ ಆಗಿದ್ದವರು ತಿರ್ಗಾ ನಟನೆಗೆ ಹೋಗ್ತೀರಾ, ಇಲ್ಲ ಪ್ರೊಡ್ಯೂಸರ್ ಆಗ್ಬಿಡ್ತೀರಾ. ಹೌದು. ಮತ್ತು ಮೊದಲನೇ ಸಿನಿಮಾ ಡೈರೆಕ್ಟರ್ ಆಗಿ ಏನು ಸಿಕ್ಸರ್ ಬಾರಿಸಿದ್ರೋ, ಪ್ರೊಡ್ಯೂಸರ್ ಆಗು ಕೂಡ ನೀವು ಕೊಟ್ಟಿದ್ದು ಒಂದು ಭರ್ಜರಿ, ಒಂದು ಶತಕನೇ, ನ್ಯಾಷನಲ್ ಅವಾರ್ಡ್ಸ್ಗಳನ್ನ ಗೆದ್ದಂಥ ಸಿನಿಮಾ ಚಿತ್ರ. ಆ ಸಿನಿಮಾ ಬಗ್ಗೆ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ಮತ್ತೊಬ್ಬ ಗೆಳೆಯರಿದ್ದಾರೆ, ಅವ್ರ ಮಾತುಗಳನ್ನ ನೋಡ್ಬಿಟ್ಟು ಮುಂದುವರ್ಸೋಣ ನಮ್ಮ. ಹಾಯ್ ಪವನ್ ಸರ್, ನಮಸ್ಕಾರ. ಆ್ಯಕ್ಚುಲಿ ಪವನ್ ಸರ್ ಅಂತ ಹೇಳ್ತಿರ್ಬೇಕಾದ್ರೆ ಬಾಯಿ ತುಂಬ ಪವನ್ ಅಣ್ಣ ಅಂತ ಹೇಳೋಣ ಅನ್ನೋ ಫೀಲಿಂಗ್ ಬರುತ್ತೆ. ಬಟ್ ವಿತ್ ಡ್ಯೂ ರೆಸ್ಪೆಕ್ಟ್ ಟು ನಿಮ್ಮ ಸಾಧನೆಗೆ, ನಿಮ್ಮ ಸಿನಿಮಾಗಳ ಅಭಿಮಾನಿಯಾಗಿ, ನಿಮ್ಮ ಅಪಾರವಾದ ಒಂದು ನಾಲೆಡ್ಜಿಗೆ, ಅದನ್ನೆಲ್ಲ ನನಗೆ ನೀವು ಇಟ್ಕೊಂಡಿವಿ ನನ್ನ ಎದುರುಗಡೆ ಬಂದಾಗ ಪವನ್ ಸರ್ ಅಂತಲೇ ಬರುತ್ತೆ. ದೋ ನನ್ನ ಮನಸ್ಸಿನಲ್ಲಿ ನೀವು ಒಂದು ಅಣ್ಣನ ಸ್ಥಾನದಲ್ಲೇ ಇದ್ದೀರಿ. ಇನ್ಫ್ಯಾಕ್ಟ್ ನಿಮ್ಮ ಎಂಟೈರ್ ಫ್ಯಾಮಿಲಿ ನನಗೆ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ ನನ್ನ ಎಕ್ಸೆಪ್ಟ್ ಮಾಡಿದ್ದೀರಾ. ಇಟ್ ಫೀಲ್ಸ್ ಗ್ರೇಟ್. ನೀವು ನನ್ನ ಲೈಫಲ್ಲಿ ಭಾಳ ಇಂಪಾರ್ಟೆಂಟ್ ಆಗ್ತೀರಿ ಪವನ್ ಸರ್. ನನ್ನ ಒಂದು ಸಾಗರ್ ಪುರಾಣಿಕ್ ಅನ್ನೋ ಒಂದು ಇಂಡಿವಿಜುವಲ್ ಐಡೆಂಟಿಟಿ ಕ್ರಿಯೇಟ್ ಆಗೋದಕ್ಕೆ ಸೊಸೈಟಿಯಲ್ಲಿ ನಿಮ್ಮ ಅಪಾರವಾದ ಕಾಂಟ್ರಿಬ್ಯೂಷನ್ ಇದೆ, ಬ್ಲೆಸ್ಸಿಂಗ್ಸ್ ಇದೆ, ಸಪೋರ್ಟ್ ಇದೆ. ಇಟ್ ಸ್ಟಾರ್ಟೆಡ್ ವಿತ್ ಒನ್ ಫಿಲ್ಮ್ ದಟ್ ಡಿಂಟ್ ಹ್ಯಾಪನ್. ಬಟ್ ಅಲ್ಲಿಂದ ಡೊಳ್ಳು ಒಂದು ಅವಕಾಶ ಕೊಟ್ಟರೆ, ಅಲ್ಲಿಂದ ಸುಮಾರು ನನ್ನ ಪ್ರಾಜೆಕ್ಟ್ಗಳಿಗೆ ನಾನು ನಿಮಗೆ ಫೋನ್ ಮಾಡ್ತಾನೆ ಇದ್ದೆ. ನೀವು ನಿಮ್ಮ ಪ್ರಾಜೆಕ್ಟ್ಗಳಲ್ಲಿ ನನಗೆ ಏನೋ ಒಂದು ಕ್ರಿಯೇಟಿವ್ ಆಗಿ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ರಿ. ಈಗ ವೆಂಕ್ಯಾವರೆಗೂ ಬಂದಿದೆ. ವೆಂಕ್ಯಾದಲ್ಲೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಅದು ಪ್ರಾಬ್ಲಿ ಪ್ರಮೋಷನ್ ಟೈಮಲ್ಲಿ ಹೇಳಿದ್ರೇ ಉತ್ತಮ. ಸೊ ಈ ಥರ ನನಗೆ ನನ್ನ ಕರಿಯರ್ನ ಶೇಪ್ ಮಾಡೋದ್ರಲ್ಲಿ ಯು ಹ್ಯಾವ್ ಬಿನ್ ಸೋ ಸಪೋರ್ಟಿವ್ ಪವನ್ ಸರ್, ಆ್ಯಂಡ್ ಅಪೇಕ್ಷಾ ಮೇಡಮ್ ಆಲ್ಸೋ ಈಕ್ವಲಿ. ಸೊ ಭಾಳ ಖುಷಿಯಾಗತ್ತೆ ಟು ಬಿ ಅಸೋಸಿಯೇಟೆಡ್ ವಿತ್ ಯು. ಇದ್ರ ಜೊತೆಗೆ ಪ್ರೊಫೆಷ್ನಲಿ ಇನ್ನೊಂದು ಮಾತು ಹೇಳಬೇಕು ಅಂತಂದರೆ, ಆ್ಯಸ್ ಅ ಪ್ರೊಡ್ಯೂಸರ್ ಯು ಆರ್ ಸಚ್ ಅ ಫೆನಾಮಿನಲ್ ಪ್ರೊಡ್ಯೂಸರ್. ಯಾಕೆ ಅಂತಂದರೆ ನೀವು ಖುದ್ದು ಒಬ್ಬರು ಡೈರೆಕ್ಟರು, ನೀವು ಸ್ಟಾರ್ಟೆಡ್ ಫ್ರಮ್ ಸ್ಕ್ರ್ಯಾಚ್, ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದ್ರಿ. ನೀವು ದುಡ್ದಿದ್ದಂಥ ದುಡ್ಡಲ್ಲಿ ಇನ್ನೊಬ್ಬ ಡೈರೆಕ್ಟರ್ಗೆ ಒಂದು ಅವಕಾಶ ಕೊಟ್ಟು ಕಂಪ್ಲೀಟ್ ಕ್ರಿಯೇಟಿವ್ ಫ್ರೀಡಮ್ ಕೊಟ್ಟಿದ್ದೀರಿ, ಆ್ಯಂಡ್ ಕಂಪ್ಲೀಟ್ ಟ್ರಸ್ಟ್ ಕೊಟ್ಟಿದ್ದೀರಾ. ಇದಕ್ಕಿಂತ ಹೆಚ್ಚಿಗೆ ಒಬ್ಬ ಡೈರೆಕ್ಟ್ರಿಗೆ ಇನ್ನೇನು ಸಿಗುತ್ತೆ ಗೊತ್ತಿಲ್ಲ. ಆ್ಯಕ್ಚುಲಿ ಆ್ಯಡೆಡ್ ಪ್ರೆಷರ್ ಕೂಡ. ಇಷ್ಟು ಪ್ರೊಡ್ಯೂಸರ್ನ ನಾನು ನಂಬಿದ್ದಾರೆ, ನಾಟ್ ಓನ್ಲಿ ಫಾರ್ ಡೊಳ್ಳು, ವೆಂಕ್ಯಾಗೂ ಕೂಡ ಅಷ್ಟು ಸ್ಕೇಲಲ್ಲಿ ನಾವು ಮಾಡಿದ್ದೀವಿ, ಅಷ್ಟು ಆಲ್ ಓವರ್ ದ ದೇಶ ನಾವು ಶೂಟ್ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಒಂದು ಕಡೆನೂ ಕೂಡ ನಿಮ್ದು ಇನ್ವಾಲ್ವ್ಮೆಂಟ್ ಅಂದರೆ ಅದು ಯಾಕೆ ಯಾವತ್ತೂ ಏನೂ ಆ ಥರ ಒಂದಿರಲಿಲ್ಲ. ಸೊ ಆ ಒಂದು ಕಂಪ್ಲೀಟ್ ಫ್ರೀಡಮ್ ಹಾಗೂ ಒಂದು ಟ್ರಸ್ಟ್ ಕೊಟ್ಟಂತಹ ಪ್ರೊಡ್ಯೂಸರ್ ನೀವು. ನಿಮ್ಮಂಥ ಪ್ರೊಡ್ಯೂಸರ್ಗಳನ್ನ ಹೆಚ್ಚಾಗಬೇಕು. ನನ್ನಂಥ ಫ್ರೆಶ್ ಟ್ಯಾಲೆಂಟ್ಗಳಿಗೆ ಇನ್ನೂ ಹೆಚ್ಚು ಅವಕಾಶಗಳು ಕೊಡ್ತೀರಾ ಅಂತ ಗೊತ್ತು. ನನಗೂ ಇನ್ನೊಂದೆರಡು ಅವಕಾಶ ಕೊಡಿ. ಹಾಗೆಯೇ ಇಟ್ಸ್ ಗ್ರೇಟ್ ಟು ಬಿ ಅಸೋಸಿಯೇಟೆಡ್ ವಿತ್ ಯು ಪವನ್ ಸರ್. ಆ್ಯಂಡ್ ನಿಮ್ಮ ಮುಂದಿನ ಸಿನಿಮಾಗೆ ನಾನು ಕಾಯ್ತಾ ಇದ್ದೀನಿ. ಐ ನೋ ಇಟ್ಸ್ ಗೋಯಿಂಗ್ ಟು ಬಿ ಎಪಿಕ್. From a fan and from a younger brother. Thank you, sir. So sweet. pleasure sir, pleasure. ಪವನ್ ಅವರೇ, ನೀವು ಮಾಡಿದಂಥದ್ದೆಲ್ಲ ಕಮರ್ಷಿಯಲ್ ಸಿನಿಮಾಸು, ಫ್ಯಾನ್ ಬೇಸ್ಡು, ಫ್ಯಾನ್ಸ್ಗೆ ಎಂಟರ್ಟೈನ್ ಮಾಡೋದಕ್ಕೆ ಏನು ಬೇಕೋ ಆ ರೀತಿಯ ಸಿನಿಮಾಗಳು. ಆದರೆ ಪ್ರೊಡ್ಯೂಸರ್ ಆದಾಗ ನೀವು ಒಂದು ವ್ಯಾಲ್ಯೂ ಬೇಸ್ಡ್ ಸಿನಿಮಾಗಳು, ಇವಾಗ ಡೊಳ್ಳು, ಆ ಐಡಿಯಾ ಏನಿಗೆ ಬಂತು? ಇದೇ ರೀತಿಯ ಸಿನಿಮಾ ಮಾಡ್ಬೋದಾಗಿತ್ತಲ್ಲ, ದುಡ್ಡು ಮಾಡೋವಂಥ ಸಿನಿಮಾ, ಅಂದರೆ ದುಡ್ಡು ಮಾಡೋದಕ್ಕಂತಲೇ ಮಾಡೋವಂಥ ಸಿನಿಮಾಗಳು. ಇಲ್ಲ ಅಂದರೆ ನನಗೆ ಐ ಅಡ್ಮೈರ್ ವರ್ಕ್ಸ್ ಲೈಕ್ ಈ ಗಿರೀಶ್ ಕಾಸರವಳ್ಳಿ ಸಿನಿಮಾ ದ್ವೀಪ ಆಗ್ಬೋದು, ಮತ್ತು ಪಿ ಶೇಷಾದ್ರ ದೂರ ಬೆಟ್ಟದ ಜೀವ ಆಗ್ಬೋದು. ಈ ಥರದ ಸಿನಿಮಾಗಳು ಖಂಡಿತ ಬೇಕೇ ಬೇಕು. ಅಂದರೆ ಪ್ಯಾರಲಲ್ ಸಿನಿಮಾ ಈಸ್ ವೆರಿ ಇಂಪಾರ್ಟೆಂಟ್ ಟು ಕನ್ವೆ ಸಮ್ ಸ್ಟ್ರಾಂಗ್ ಮೆಸೇಜಸ್ ಟು ದ ಸೊಸೈಟಿ. ಅದು ಆತ್ಮತೃಪ್ತಿಗೆ ಮಾಡೋವಂಥ ಸಿನಿಮಾಗಳು. ನನಗೆ ತುಂಬ ಬರಿತೀನಿ, ಅಂದರೆ ನಾನು ಬರಿಬೇಕು ಅಂತ ಸ್ಟಾರ್ಟ್ ಮಾಡಿದಾಗ
ಹಂಗೆ ಬರಿಬೇಕು ಅಂತ ಬರಿತೀನಿ, ಯಾವುದೋ ಗೊತ್ತಿಲ್ದಾಗ ಎಲ್ಗೋ ನೋಡಿದ್ರೆ ಒಂದು 5ನೇ ಸೀನು ಬೇರೆ ಆಗ್ಬಿಟ್ಟಿರುತ್ತೆ. ಅದು ಕಮರ್ಷಿಯಲ್ ಈಸ್ ಇನ್ ಬ್ಲಡ್, ಮಾಸಸ್ ಈಸ್ ಇನ್ ಬ್ಲಡ್. ರೈಟ್. ಸೊ ಯಾವಾಗ ನನಗೆ ಈ ಥರ ಇದೆ, ಆ್ಯಕ್ಚುಲಿ ನಾನು ಸಾಗರ್ ಅವ್ರದ್ದೊಂದು ಸಿನಿಮಾಗೆ ನಾನು ಡೈಲಾಗ್ಸ್ ಬರೆಯೋಕ್ಕೆ ಮೀಟ್ ಆಗಿದ್ದೆ. ಓಕೆ. ಅದು ಸಿನಿಮಾ ಪಾಪ ಆಗಲಿಲ್ಲ, ಅದು ಇಟ್ ಡಿಡ್ ನಾಟ್ ಶೂಟ್ ಏನೋ ಆಯಿತು, ಬಟ್ ಅದು ಏನೋ ಆಯಿತು, ಸಮ್ ಇಶ್ಯೂ ಹ್ಯಾಪನ್. ಬಟ್ ಐ ಫಿಗರ್ಡ್ ಒನ್ ಥಿಂಗ್ ದಟ್ ಹಿ ಈಸ್ ವೆರಿ ಟ್ಯಾಲೆಂಟೆಡ್ ಅನ್ನೋದು ಒಂದಷ್ಟು ದಿವಸಗಳ ಇಂಟರಾಕ್ಷನ್ ಅಲ್ಲಿ ನನಗೆ ಐ ಗಾಟ್ ಟು ನೋ. ಅಂದರೆ ಒಂದು ಇದಿದೆ, ಒಂದು ಹಸಿವಿದೆ, ಒಂದು ತುಡಿತ ಇದೆ, ಅಂಡ್ ನಾಲೆಡ್ಜ್ ಅಬೌಟ್ ಮೇಕಿಂಗ್ ಹಿಂಗೆ ಏನು, ರೈಟಿಂಗಲ್ಲೂ ನಾಲೆಡ್ಜ್ ಇದೆ, ಆಮೇಲೆ ತುಂಬ ಸಿನಿಮಾ ನೋಡಿದ್ದಾನೆ, ರೈಟ್, ಯದ್ವಾ ಜ್ಞಾನ ಇದೆ ಅನ್ನೋದು ಗೊತ್ತಾಯ್ತು ನನಗೆ. ಸೊ ನಾನು ಅವತ್ತು ಕೂಡ ಹೇಳ್ತಾ ಇದ್ದೆ, ಈ ಥರ ಒಂದು ಮಾಡೋಣ ಪಿಕ್ಚರು, ಯು ಬ್ರಿಂಗ್ ವಿತ್ ಸಮ್ ನಮ್ಮ ರೂಟೆಡ್ ಕಂಟೆಂಟ್ಸು, ಮತ್ತು ನಮ್ಮ ಯಾವುದು ನಮ್ಮ ಕರ್ನಾಟಕದ ಬಗ್ಗೆ ಅಥವಾ ನಮ್ಮ ಭಾಷೆ ಬಗ್ಗೆ ಬೇರೆ ಇಡೀ ವರ್ಲ್ಡ್ ಹೇಳೋ ಅಂಥದ್ದು ಏನಾದರೂ ವಿಷಯ ಎತ್ಕೊಂಬ ಅಂತ ಹಿಂಗೆ ಹೇಳಿದಾಗ, ಡೊಳ್ಳು ಕುಣಿತದ ಬಗ್ಗೆ ಹಿ ಗಾಟ್ ದಿಸ್ ಐಡಿಯಾ, ಡೊಳ್ಳು ಕುಣಿತದ ಬಗ್ಗೆ. ಅದು ಬೇಸ್ಡ್ ಆನ್ ಎ ರಿಯಲ್ ಇನ್ಸಿಡೆಂಟ್. ಅದನ್ನ ಇಟ್ಕೊಂಡು ಅದನ್ನ ಹೆಣಿತು. ಅದು ನನಗೆ ಕೇಳಿದ ದಿವಸನೇ ಸ್ಟ್ರೈಕ್ ಆಯಿತು. ಅಂದರೆ ನನ್ನ ಕಮರ್ಷಿಯಲ್ ವೇಯಲ್ಲಿ ಒಂದ್ಸತಿ ಯೋಚನೆ ಮಾಡಿದೆ, ಓ ಇದೇ ಒಂಥರ ಬೇರೆ ಥರ ಇದೆ ಅಂಥೇಳಿ ಯೋಚನೆ ಮಾಡಿ ವಿ ಜಸ್ಟ್ ಗೋ ವೆಂಟ್ ಅಹೆಡ್ ಅಷ್ಟೇ. ಮುಂದೆ ಮುಂದುವರೆಯೋಣ, ಮಾಡೋಣ ಈ ಪಿಕ್ಚರ್. ಇಲ್ಲ, ಇದು ಆ ಸಿನಿಮಾದ ಕಮರ್ಷಿಯಲ್ ಸಕ್ಸಸ್ ಏನಾದರೂ ಆಗಿರಲಿ, ಬಟ್ ಅದು ನೋಡಿದವ್ರ ಮೇಲೆ ಆಗಿರೋ ಇಂಪ್ಯಾಕ್ಟ್ ತುಂಬಾ ಪಾಸಿಟಿವ್ ಆಗಿದೆ. ಸಿಕ್ಕಾಪಟ್ಟೆ ಹತ್ಬಿಟ್ಟಿದ್ದಾರೆ ಎಷ್ಟೊಂದು ಜನ. ತುಂಬಾ ಜನ ಆ ಡೊಳ್ಳು ಕಲಾವಿದರು ಅದನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ಇಡೀ ವರ್ಲ್ಡ್ ಇನ್ನೂ ಸುತ್ತಾ ಇದೆ ಬಾಸ್. ಅದು ಚೈನಾದಲ್ಲಿ ಈಗ ಆಕ್ಚುಲಿ ನಮ್ಮ ಇಂಡಿಯನ್ ಎಂಬಸಿ ಅಲ್ಲಿ ಚೈನಾ ಇದೆಯಲ್ಲ, ಚೈನಾದಲ್ಲಿ ಇದೆ ಈಗ ಫಿಲ್ಮ್, ಅಲ್ಲಿ ನಡೀತಾ ಇದೆ. ಸೊ ಅದು ನನಗೆ ಅದು ಸಮಾಧಾನ ಇದೆ, ತುಂಬಾ ಹೆಮ್ಮೆ ಇದೆ. ಡೊಳ್ಳು ಅಂದ್ರೆ ನಮ್ದೊಂದು ಜಾನಪದ ಕಲೆ, ನಮ್ಮ ಈ ಮಣ್ಣಲ್ಲಿ ಹುಟ್ಟಿದಂತ ಒಂದು ಜಾನಪದ ಕಲೆನ ಇಡೀ ವರ್ಲ್ಡ್ಗೆ ಪರಿಚಯ ಮಾಡಿಸಿ, ಅದರಲ್ಲಿರೋ ಟಬೂಸ್ಗಳನ್ನ, ಅದರಲ್ಲಿ ಇದ್ದಂಥ ಮಡಿವಂತಿಕೆಗಳನ್ನ ಒಡೆದಾಕಿ, ಆರ್ಟ್ ಹ್ಯಾಸ್ ನೋ ಜೆಂಡರ್, ನೋ ಕಾಸ್ಟ್, ನೋ ಇದು ಅನ್ನೋದನ್ನ ಹೇಳೋದು ಮೆಸೇಜ್ ಆಗಿತ್ತು. ಅದನ್ನ ತಲುಪಿಸಿದೀವಲ್ಲ, ಅದು ನಿಮಗೂ ಮತ್ತೆ ನಿಮ್ಮ ನಿರ್ದೇಶಕರು ಇಬ್ಬರಿಗೂ ಆ ಸಿನಿಮಾಗೆ ಮತ್ತೊಮ್ಮೆ ಧನ್ಯವಾದಗಳು, ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ನಂತರ ಈಗ ಮುಂದುವರೆದಂತೆ ನಿಮ್ಮ ಕರಿಯರಿನ ಇನ್ನೊಂದು ಮಹತ್ವದ ಘಟ್ಟಕ್ಕೆ ಬಂದಿದ್ದೀವಿ, ಅದೇನೇ ನಿಮ್ಮ ಫ್ಯೂಚರ್. ಈಗ ಕೊನೆಯದಾಗಿ ನೀವು ನಿರ್ದೇಶನ ಮಾಡಿದ್ದು ರೇಮೋ. ಬಹಳಷ್ಟು ನಿರೀಕ್ಷೆ ನಮಗೂ ಇತ್ತು ಆ ಸಿನಿಮಾ ಬಗ್ಗೆ. ಈಗ ಮುಂದೆ ನೀವು ಕೈಗೆತ್ಕೊಳ್ತಾ ಇರುವಂತ ನಿಮ್ಮ ಕಮರ್ಷಿಯಲ್ ಸಿನಿಮಾಗಳು ಮತ್ತೆ ಈ ರೀತಿಯ ಪಾಸಿಟಿವ್ ಇಂಪ್ಯಾಕ್ಟ್ ಸಿನಿಮಾಗಳು ಯಾವುದಿದೆ? ಈಗ ಆಕ್ಚುಲಿ ನಾನೊಂದು ಮಧ್ಯದಲ್ಲಿ ಒಂದು ಹಿಂದಿ ಸಿನಿಮಾ ಡೈರೆಕ್ಟ್ ಮಾಡ್ಬಿಟ್ಟಿದ್ದೀನಿ. ಸೊ ಅದು ಟೈಟಲ್ ಬಂದು ಅವಸ್ಥಿ ವರ್ಸಸ್ ಅವಸ್ಥಿ. ಅಂದ್ರೆ ಲೀಗಲ್ ಕೇಸ್, ಒಂದು ಒಬ್ಬ ಸತ್ಯ ಹೇಳೋ ಅಂತ, ಬರೀ ಸತ್ಯನೇ ಹೇಳೋ ಅಂತ ಒಬ್ಬ ವಕೀಲನ ಕತೆ. ಹಿ ನೆವರ್ ಲೈಸ್, ರೈಟ್, ಅವನ್ ಲಾಯರ್. ಸೊ ಈ ತುಂಬಾ ಕಷ್ಟದ ಕೆಲಸ ಅಲ್ಲ. ಸೊ ಈ ತರ ಒಂದು ಕತೆ ಇಟ್ಕೊಂಡು ನನ್ನ ಬಾಲಿವುಡ್ ಡೆಬ್ಯೂ ಅದು ಅವಸ್ಥಿ ವರ್ಸಸ್ ಅವಸ್ಥಿ ಅಂತ. ಅದು ನಾವು ಕೂಡ ಒನ್ ಆಫ್ ದಿ ಪ್ರೊಡ್ಯೂಸರ್, ಒಡೆಯರ್ ಮೂವೀಸ್ ಕೂಡ ಅಲ್ಲಿ ಸೇರಿ ಪ್ರೊಡ್ಯೂಸ್ ಮಾಡಿದೆ ಸಿನಿಮಾ. ಸೊ ಅದು ಎಲ್ಲ ಮುಕ್ತಾಯ ಆಗಿದೆ ಸಿನಿಮಾ. ಇನ್ನೇನು ಕಾಪಿ ಬರುತ್ತೆ ಇನ್ನೊಂದು 10-15 ಡೇಸ್. ಸೊ ಬರ್ತಿದ್ದಂಗೆ ವಿ ಆರ್ ಜಸ್ಟ್ ಕಮರ್ಷಿಯಲ್. ಈಗ ಆರ್ಟ್ ಕೆಲಸ ಮುಗಿದಿದೆ, ಮ್ಯಾಥಮೆಟಿಕ್ಸ್ ಕೆಲಸ ಇನ್ನು ನಡೀತಾ ಇದೆ. ಸೊ ಅದು ಅದರದ್ದು ರಿಲೀಸು ಏನು, ಅದ್ರ ಅಪ್ಡೇಟ್ಸ್ ಎಲ್ಲ ವೆರಿ ಶಾರ್ಟ್ಲಿ ಅಪ್ಡೇಟ್ ಮಾಡ್ತೀನಿ. ಅದಾದ ನಂತರ ನಾನು ಈಗ ಕನ್ನಡದಲ್ಲಿ ವೆಂಕ್ಯ ಅಂತ ಹೇಳಿ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ಸಾಗರ್ ಪುರಾಣಿ ಅವರೇ ಅದಕ್ಕೆ ಮಾಡಿ ಆಕ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಅದು ಈಗೆಲ್ಲ ಪ್ರೋಗ್ರಾಮ್ ಮುಗಿದ್ಮೇಲೆ ನಿಮಗೆ ತೋರಿಸ್ತೀನಿ. ನಮ್ಗೆ ಅದಕ್ಕಿಂತ ಮುಖ್ಯವಾಗಿ ಮಾಸ್ ಆಡಿಯನ್ಸ್ಗೆ ಏನ್ ಮಾಡ್ತಿದ್ದೀರಾ ಹೇಳಿ ಸರ್. ಮಾಸ್ ಆಡಿಯನ್ಸ್ಗೆ ನಾನು ಮತ್ತೆ ಶಿವಣ್ಣ ಅವರು ಫಸ್ಟ್ ಟೈಮ್ ಕೊಲಾಬ್ರೇಟ್ ಆಗ್ತಾ ಇದೀವಿ. KVN ಪ್ರೊಡಕ್ಷನ್ಸ್ ಅವ್ರ ಜೊತೆ, ಒಡೆಯರ್ ಮೂವೀಸ್ ಸೇರ್ಕೊಂಡು. ಸೊ KVN ಅಂದ ತಕ್ಷಣ ಅದು ಸ್ಕೇಲ್ ಇಲ್ಲೆಲ್ಲೋ ಕಾಣಿಸ್ತಾ ಇದೆ ನಮಗೆ, ದೊಡ್ಡದಿದೆ, ತುಂಬಾ ದೊಡ್ಡ ಪಿಕ್ಚರು. ನಾನು ತುಂಬಾ ಅಂದ್ರೆ ನಾನು ಏನು ರೈಟಿಂಗ್ ಸೆನ್ಸಿಬಿಲಿಟೀಸ್ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಆಗ್ಬೇಕಾಗಿತ್ತು ಅನ್ನೋ ಒಂದು ರಿಗ್ರೆಟ್ ಏನು ಯಾವಾಗ್ಲೂ ಇರ್ತಾ ಇತ್ತು ನನಗೆ ನನ್ನ ಪ್ರೀವಿಯಸ್ ಸಿನಿಮಾಗಳನ್ನ ನೋಡಿದಾಗ. ಅದಕ್ಕೋಸ್ಕರನೇ ರೈಟಿಂಗಿಗೆ ಅಂತಲೇ ನನ್ನ ಮೆಥಡ್ ಆಫ್ ರೈಟಿಂಗು ಮತ್ತು ನನ್ನ ಡಿಸ್ಕಷನ್ ಥಿಂಗ್ಸು ಎಲ್ಲವನ್ನೂ ಸ್ವಲ್ಪ ಬೇರೆ ಲೆವೆಲಲ್ಲಿ ಯೋಚನೆ ಮಾಡಿ ರೈಟಿಂಗಿಗೋಸ್ಕರ ತುಂಬ ಟೈಮ್ ತೊಗೊಂಡು
ಬರೆದಿರುವಂಥ ಚಿತ್ರ. ವಂಡರ್ಫುಲ್. ಒಂದು ಪ್ಯೂರ್ ಕಮರ್ಷಿಯಲ್ ಮಾಸ್ ಎಂಟರ್ಟೈನ್ಮೆಂಟ್. ವಂಡರ್ಫುಲ್. ಅಷ್ಟೇ. ಅದು ಬೇಲ್ ಅಂತ ಅದ್ರ ಟೈಟಲ್. ಓಕೆ, ಬೇಲ್ ಅಂತ ಹೇಳಿ. ಸೊ ಒಂದಷ್ಟು ರಿಯಲ್ ಇನ್ಸಿಡೆಂಟ್ಸ್ ಇನ್ಸ್ಪೈರ್ ಆಗಿ ಬರೆದಿರೋಂಥ ಕತೆ. ತುಂಬಾ ಚೆನ್ನಾಗಿ ಈಗ ರೀಸೆಂಟಾಗಿ ಫಸ್ಟ್ ಶೆಡ್ಯೂಲ್ ಮುಗಿದಿದೆ. ಈಗ ಅಕ್ಟೋಬರ್ 12ರಿಂದ ಸೆಕೆಂಡ್ ಶೆಡ್ಯೂಲ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಲೆಟ್ ಸಿ ವೆರಿ ಶಾರ್ಟ್ಲಿ 2026 ಅರ್ಲಿ ಫಸ್ಟ್ ಪಾರ್ಟ್ ಆಫ್ ದ ಇಯರ್ ಅಲ್ಲೇನೆ ರಿಲೀಸ್ ಮಾಡಬೇಕು. ಸಮ್ಮರ್ ರಿಲೀಸಾ ಇಲ್ಲ ಪ್ರಾಬಬ್ಲಿ ಇನ್ನೂ ಅರ್ಲಿ. ಓಹ್ ಗ್ರೇಟ್, ವಂಡರ್ಫುಲ್ ವಂಡರ್ಫುಲ್. ಸೊ ವಿ ಆರ್ ಪ್ಲಾನಿಂಗ್ ಲೈಕ್ ದಟ್. ವಂಡರ್ಫುಲ್. ಸೊ ಇದು ಕರೆಂಟ್ ಸಿಚುಯೇಷನ್ ಪವನ್ ಒಡೆಯರ್. ನಿಮ್ಮ ಇನ್ನೊಂದು ಸಿಚುಯೇಷನ್ ಇದೆ. ನಿಮ್ಮ ಮೇಲೆ ಹಿಡಿತಾ ಇಟ್ಟಿರೋರು ಒಬ್ರು ನಿಮ್ಮ ಬಗ್ಗೆ ಮಾತಾಡಿದ್ದಾರೆ. ಅವರ ಬೈಟ್ ನೋಡಿ ನಮ್ಮ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದು ಎಸ್ ಪವನ್, ನೋಡಿ ನಿಮ್ಮ ಬಗ್ಗೆ ಯಾರು ಏನು ಹೇಳಿದ್ದಾರೆ. ಹಾಯ್ ಪವನ್, ಹೇಗೆ ನಡೀತಿದೆ ಇಂಟರ್ವ್ಯೂ? ಸರ್ಪ್ರೈಸ್. ಡೈರೆಕ್ಟರ್ ಆಗಿ ಪವನ್ ಒಡೆಯರ್ ಹೇಗೆ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಪರ್ಸನಲ್ ಲೈಫಲ್ಲಿ ಪವನ್ ಒಡೆಯರ್ ಏನು ಹೇಗೆ ಅನ್ನೋದು ನನಗೆ ಮಾತ್ರ ಗೊತ್ತು. ಸೊ ಒಂದೆರಡು ವಿಷಯ ಅವ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಪವನ್ ನನಗೆ ಮೀಟ್ ಆಗಿದ್ದು 2017ನಲ್ಲಿ. ಅವತ್ತಿನ ಪವನ್ ಒಡೆಯರ್ ನೋಡೋದಕ್ಕೂ ಇವತ್ತಿನ ಪವನ್ ಒಡೆಯರ್ ನೋಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಬಿಕಾಸ್ he didn't miss a chance to be a good husband, he didn't miss a chance to be a good father, and he didn't miss a chance to take his responsibilities in the family. So he is a perfect family man ಅಂತ ಹೇಳಕ್ ಇಷ್ಟಪಡ್ತೀನಿ. ಡೈರೆಕ್ಟರ್ ಆಗಿ ಅವ್ರ ಕೆಲಸದಲ್ಲಿ ಹೇಗಿರ್ತಾರೋ ಟೋಟಲಿ ಆಪೋಸಿಟ್ ಮನೇಲಿ ಇರ್ತಾರೆ ಅವರು. ಹಿಸ್ ನೇಚರ್ ಇಸ್ ವೆರಿ ಡಿಫ್ರೆಂಟ್. ಆಕ್ಚುಲಿ ಹೇಳ್ಬೇಕಂದ್ರೆ ಹಿ ಇಸ್ ವೆರಿ ಮೂಡಿ. ಬಟ್ ಅವರು ಒಂದು ಮನೇಲಿ ಇದ್ದಾಗ ಬೇರೆ ರೀತಿನೇ ಇರ್ತಾರೆ. ಕೆಲಸ ಅಂತ ಬಂದ್ರೆ ಪವನ್ ಒಡೆಯರ್ ಇಸ್ ಟೋಟಲಿ ಡಿಫ್ರೆಂಟ್. ಆ ಶಿಸ್ನ ಅವ್ರು ಕಾಪಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಹಿ ಇಸ್ ಅ ವೆರಿ ಗುಡ್ ಡೈರೆಕ್ಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಐ ಆಮ್ ಅ ವೆರಿ ಪ್ರೌಡ್ ವೈಫ್ ಆಫ್ ಪವನ್ ಒಡೆಯರ್. ನನ್ನನ್ನು ಹೇಗೆ ಅಂದರೆ ನನ್ನ ಅನ್ನೋದಕ್ಕಿಂತ ನಮ್ಮ ಫ್ಯಾಮಿಲಿನ ಹೇಗೆ ಸಂಭಾಳಿಸ್ಬೋದು, ಹೇಗೆ ನೋಡ್ಕೋಬೋದು ಅನ್ನೋದು ಹಿ ಈಸ್ ಹ್ಯಾವಿಂಗ್ ದಟ್ ಪ್ರಾಪರ್ ಒಂದು ವಿಷನ್ ಫಾರ್ ಹಿಮ್. ಆ್ಯಂಡ್ ಎನಿಥಿಂಗ್ ಇಟ್ ಈಸ್ ಹಿ ಹ್ಯಾವ್ ಅ ಸೊಲ್ಯೂಷನ್ ಫಾರ್ ದಟ್. ಆ ಥರ ಮನುಷ್ಯ ಅವರು. ಪ್ರಾಬ್ಲಮ್ಮು ಎಲ್ಲರಿಗೂ ಇರುತ್ತೆ, ಬಟ್ ಅದಕ್ಕೊಂದು ಸೊಲ್ಯೂಷನ್ ಹುಡ್ಕೋದಿದೆಯಲ್ಲ, ನಾನು ಪ್ರಾಬ್ಲಮ್ ಹೇಳೋ ಮುಂಚೆನೇ ಹಿ ವಿಲ್ ಫೈಂಡ್ ಅ ಸೊಲ್ಯೂಷನ್. ಸೊ ಈಸ್ ವೆರಿ 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 ಕಾಮ್ ಪರ್ಸನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. And very 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 happy and proud to be a part of his family. ನಾನು ಅಪೇಕ್ಷಾ ಬಗ್ಗೆ ಹೇಳಬೇಕು ಅಂದರೆ, ನೀವು ಹೇಳಿದ ಒಂದು ಕರೆಕ್ಟ್, ಹಿಡಿತಕ್ಕೆ ಸಿಗೋದು ಅವಳೊಬ್ಬರಿಗೆ ಇದೆ. ಜೋಕ್ಸ್ ಅಪಾರ್ಟ್, ಸ್ವಲ್ಪ ನನ್ನ ಲೈಫಲ್ಲಿ ಏನಾದರೂ ಒಂದಷ್ಟು ಅಡ್ಯಾಪ್ಟ್ ಮಾಡಿಕೊಂಡು ಬದುಕನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದೀನಿ ಅಂದರೆ ಅದಕ್ಕೆ ಅಪೇಕ್ಷಾ ಕಾರಣ. ಆ್ಯಂಡ್ ವಿತೌಟ್ ಹರ್ ಐ ಥಿಂಕ್ ಡೊಳ್ಳು ವುಡಂಟ್ ಹ್ಯಾವ್ ಅಡ್ ಹ್ಯಾಪನ್. ಇನ್ಫ್ಯಾಕ್ಟ್ ಏನಾಗಿತ್ತು, ಕೋವಿಡ್ ಟೈಮಲ್ಲಿ ಫಸ್ಟ್ ಐ ಥಿಂಕ್ ಬಿಟ್ವೀನ್ ಫಸ್ಟ್ ವೇವ್ ಒಂದು ಸೆಕೆಂಡ್ ವೇವ್ ನಾವು ಮಾಡಿದ್ದ ಪಿಕ್ಚರ್ ಅಂತ ಅನಿಸುತ್ತೆ. ಫಸ್ಟ್ ವೇವ್ ಆದಾಗ ನಾವೆಲ್ಲ ಮೌಂಟ್ ಮಾಡಿಬಿಟ್ಟಿದ್ದೆ ಪ್ರಾಜೆಕ್ಟು. ಬಟ್ ಈ ಕೋವಿಡ್ ಅಂತ ಬಂದಾಗ ಯಾಕೋ ಸ್ವಲ್ಪ ಭಯ ಆಗಿತ್ತು ನನಗೆ. ಇನ್ಫ್ಯಾಕ್ಟ್ ಸ್ವಲ್ಪ ನಮ್ಮದು ಫಿನಾನ್ಷಿಯಲ್ಸೂ ಐ ವಾಸ್ ಥಿಂಕಿಂಗ್ ವೆದರ್ ಟು ಹೆಂಗೆ ಮುಂದುವರೆದ ಬೇಡ ಅಂತ. ಬಟ್ ಶೀ ಈಸ್ ದ ಒನ್, ಶಿ ಸ್ಟುಡ್ ದೇರ್. ಇಲ್ಲ ಬೇಡ, ಅನೌನ್ಸ್ ಮಾಡಿದ್ದೀವಿ, ಹೇಳಿದ್ದೀವಿ, ಮಾಡಿದ್ದೀವಿ ಅಂದಮೇಲೆ ಅದು ನಿಲ್ಲಿಸ್ಬಾರ್ದು. ಅದು ಇಲ್ಲ, ಅದು ನಮ್ಮ ಕಂಪ್ನಿಗೆ ಇದಾಗುತ್ತೆ, ಬೇಡ ಮಾಡೋಣ, ಏನಾಗುತ್ತೆ ಆಗಲಿ ಮಾಡೋಣ ಅಂತ ಹೇಳಿ ಅವಳು ಬ್ಯಾಕ್ ಮಾಡಿದ್ದಕ್ಕೆ ನಾನು ಬಹುಶಃ ನ್ಯಾಷನಲ್ ಅವಾರ್ಡ್ ಸಿಗೋದಕ್ಕೆ ಸಾಧ್ಯ ಆಗಿದ್ದು ಅಂತ ಅನಿಸುತ್ತೆ. ಸೊ ಆ ಥರ ಅವಳದೊಂದು ಜಡ್ಜ್ಮೆಂಟ್ ತುಂಬ ಚೆನ್ನಾಗಿದೆ. ಅಂದರೆ ನಾನು ಸ್ವಲ್ಪ ಏನು ತುಂಬ ಈಸಿ ಗೋಯಿಂಗ್, ಬಟ್ ಅವಳು ತುಂಬ ಅಳಲು ತೂಗಿ ಇದು ಮಾಡಿ ಡಿಸಿಷನ್ಸು ನಾನು ಸ್ವಲ್ಪ ಕ್ವಿಕ್ ಡಿಸೈಡ್ ಮಾಡಿಬಿಡ್ತೀನಿ. ಬಟ್ ಶಿ ಈಸ್ ನಾಟ್ ಲೈಕ್ ದಟ್. ಬಹುಶಃ ನಮ್ಮಿಬ್ರದ್ದು ಇದು ಕ್ವಾಲಿಟಿ ತುಂಬ ಬ್ಯಾಲೆನ್ಸಿಂಗ್ ಇದಾಗ್ತಿದೆ. ಆ್ಯಂಡ್ ಅಂದರೆ ಶಿ ಈಸ್ ಸ್ಯಾಕ್ರಿಫೈಸ್ಡ್ ಹರ್ ಕರಿಯರ್ ಫಾರ್ ಸಮ್ ಟೈಮ್ ಜಸ್ಟ್ ಟು ಮೇಕ್ ದ ಫ್ಯಾಮಿಲಿ. ಆ ಒಂದು ಅದು ಈಗಿನ ಇದರಲ್ಲಿ ಭಾಳ ಕಷ್ಟ ಅದು. ಹಾಗಾಗಿ ನಾವೆಷ್ಟು ಸಾಧನೆ ಮಾಡಿದ್ರು ಅದೆಲ್ಲ ಅವ್ರ ತ್ಯಾಗದ ಮುಂದೆ ತುಂಬ ಚಿಕ್ಕದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಂಡರ್ಫುಲ್ ಕರಿಯರ್, ವಂಡರ್ಫುಲ್ ಫ್ಯಾಮಿಲಿ ಲೈಫ್,
And, ನಮ್ಮ ಪ್ರೇಕ್ಷಕರಿಗೆ ಮುಂದಕ್ಕೆ ಒಂದು ಬೇಲ್ ಕೊಡಿಸ್ತಾ ಇದ್ದೀರಾ ಇಮಿಡಿಯೇಟ್ ಆಗಿ. ಖಂಡಿತ ಖಂಡಿತ. ಅದರ ಜೊತೆಗೆ ನೀವು ಮಾಡ್ಕೊಂಡು ಬಂದಿರೋ ಅಂತ ಅದ್ಭುತ ಕಮರ್ಷಿಯಲ್ ಸಿನಿಮಾಗಳ ಜೊತೆಗೆ ಇನ್ನಷ್ಟು ಡೊಳ್ಳು ರೀತಿಯ ಸಿನಿಮಾಗಳನ್ನು ಪ್ರೊಡಕ್ಷನ್ ಮಾಡ್ತಾ ಇರಿ. ಖಂಡಿತ ಖಂಡಿತ. ನಿಮ್ಮ ಬಗ್ಗೆ ನಿರೀಕ್ಷೆ ಇನ್ನಷ್ಟು ಜಾಸ್ತಿ ಆಗಿದೆ ಇವಾಗ. ಈ ನಿಮ್ಮ 15 ವರ್ಷಗಳ ಇದನ್ನ ಕರಿಯರ್ ನೋಡಿದಾಗ, ನಿಮ್ಮ ಸಿನಿಮಾಗಳ ಬಗ್ಗೆ ಮಾತಾಡಿದಾಗ ಪ್ರೇಕ್ಷಕರಿಗೆ ನಿಮ್ಮ ಮೇಲೆ ಇನ್ನಷ್ಟು ಭರವಸೆಗಳು ಹೆಚ್ಚಾಗಿರುತ್ತೆ ಅನ್ಕೊಳ್ತೀನಿ. ಖಂಡಿತ. ಬಹಳ ಸಂತೋಷ ಆಯ್ತು. ಇಲ್ಲ, ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಈ ಕಾರ್ಯಕ್ರಮನ ಹಲವಾರು ಸಂದರ್ಭಗಳಲ್ಲಿ ನಾನು ನೋಡಿದ್ದೀನಿ. ಸೊ ನಮ್ಮ ಟರ್ನ್ ಯಾವಾಗ ಬರ್ಬೋದು ಅಂತ ಕಾಯ್ತಾ ಇದ್ದಂಥ ದಿನದಲ್ಲಿ ಯಾವುದೋ ಆಕಸ್ಮಿಕವಾಗಿ ನಾವೇನಕ್ಕೋ ಫೋನ್ ಮಾಡಿ ಅದು ಇವತ್ತು ಇಲ್ಲಿ ಕೂತಿದ್ದೀವಿ. ತುಂಬ ಖುಷಿ ಆಯಿತು. 15 ವರ್ಷಗಳ ಜರ್ನಿನ ಈ ಕೆಲವು ಗಂಟೆಗಳಲ್ಲಿ ಒಂದು ಸತಿ ರೀಕ್ಯಾಪ್ ಮಾಡ್ದಂಗೆ ಆಯಿತು. ಒಂದು ಸ್ಫೂರ್ತಿ ಕೊಡ್ತು. ಇನ್ನೂ ಒಂದೇನೋ ದೊಡ್ಡದು ಮಾಡಬೇಕು, ಇನ್ನೂ ಸಾಧಿಸಿರೋದು ಸಾಲ್ತಿಲ್ಲ, ಇನ್ನೂ ಏನೋ ಸಾಧಿಸ್ಬೇಕು ಅನ್ಸೋ ಅಷ್ಟು ಒಂದು ಪ್ರೇರೇಪಣೆ ನೀಡಿತು ಈ ಕಾರ್ಯಕ್ರಮ. ತುಂಬ ಖುಷಿ ಆಯಿತು. ಸಮಸ್ತ ವೀಕ್ಷಕರ ಪರವಾಗಿ ಪವನ್ ಒಡೆಯರ್ ಅವರೇ, ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಪ್ರೇಕ್ಷಕರೇ, ನೋಡಿದ್ರಲ್ಲ, ಇಲ್ಲಿವರೆಗೂ ಪವನ್ ಒಡೆಯರ್ ಅವರ ಸಂದರ್ಶನವನ್ನು ವೀಕ್ಷಿಸಿದ್ರಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಡನೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.